ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶಾರದಾ ಟ್ಯುಟೋರಿಯಲ್ಸ್. ಇವತ್ತು ನಾವು ನಿನ್ನೆ ನಾವು ಲಿವಿಂಗ್ ವರ್ಲ್ಡ್ ಪಾರ್ಟ್ 1 ಮಾಡಿದ್ವಿ. ಇವತ್ತು ನಾವು ಲಿವಿಂಗ್ ವರ್ಲ್ಡ್ ಪಾರ್ಟ್ 2 ನೋಡೋಣ. ಈ ಲಿವಿಂಗ್ ವರ್ಲ್ಡ್ ಪಾರ್ಟ್ 2ನಲ್ಲಿ ಮೇನ್ಲಿ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಮತ್ತು ಯಾವ್ಯಾವ ರೀತಿಯಾಗಿ ಹೈರಾರ್ಕಿ ಇನ್ ಟ್ಯಾಕ್ಸಾನಮಿ ಕ್ಲಾಸಿಫಿಕೇಶನ್ ಹೆಂಗೆ ಮಾಡಿದ್ದಾರೆ, ಹೈರಾರ್ಕಿನ ಹೆಂಗಿದೆ ಅದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಇದನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ ಆಯಿತಾ. ತುಂಬಾ ಇಂಪಾರ್ಟೆಂಟ್ ಇದು. ಇದರಲ್ಲಿ ನಿಮಗೆ ಟ್ಯಾಕ್ಸಾನಮಿಕ್ ಏಡ್ಸ್ ಮೇಲೆ ನಿಮಗೆ ನೀಟ್ ಕ್ವೆಶನ್ಸ್ ಬರುತ್ತೆ. ಅದೇ ರೀತಿಯಾಗಿ ಸಿ ಇ ಟಿನಲ್ಲೂ ನಿಮಗೆ ಕ್ವೆಶನ್ಸ್ ಬಂದಿದೆ. ಪಿ ಯು ಸಿನಲ್ಲೂ ನಿಮಗೆ 3 ಮಾರ್ಕ್ ಕ್ವೆಶನ್ಸ್ ಇದ್ರ ಮೇಲೆ ಕೇಳ್ತಾರೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಸೊ ಇವತ್ತು ನಾವು ನೋಡೋದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಸೊ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸಲ್ಲಿ ಈಗ ನಿಮಗೆ ಗೊತ್ತಿರೋ ಹಾಗೆ ನಾವು ನೆನ್ನೆ ಏನೇನು ನೋಡಿದ್ವಿ, ನಾವು ನೆನ್ನೆ ಕ್ಲಾಸಿಫಿಕೇಷನ್ ಬಗ್ಗೆ ಎಲ್ಲ ನೋಡಿದ್ವಿ ಅಲ್ವಾ. ನೆನ್ನೆ ನಾವು ಪೂರ್ತಿ ಕ್ಲಾಸಿಫಿಕೇಷನ್ ಅಂದರೆ ಏನು, ಯಾವ್ದ್ಯಾವ್ದು ಹೇಗೇಗಾಗತ್ತೆ, ಯಾರ್ಯಾರು ನೆನ್ನೆ ಕ್ಯಾರೋಲಸ್ ಲಿನೇಯಸ್ ಅನ್ನೋರು ನಮಗೆ ಬಯೋಸಿಸ್ಟಮೆಟಿಕ್ಸ್ ಅಂತ ನಮಗೆ ತೆಕ್ಕೊಡ್ತಾರೆ, ಅಥವಾ ಟ್ಯಾಕ್ಸಾನಮಿ ಅಂತ ನಾವೇನು ಇವತ್ತಿಗೆ ಕರಿತೀವಲ್ವ ಅದನ್ನು ಅವರು ಪ್ರಪೋಸ್ ಮಾಡ್ತಾರೆ. ಟ್ಯಾಕ್ಸಾನಮಿ ಅಥವಾ ಬಯೋಸಿಸ್ಟಮ್ಯಾಟಿಕ್ಸ್ ಪ್ರಪೋಸ್ ಮಾಡಿ ಇನ್ ದ ಬುಕ್ ಆಫ್ ಸಿಸ್ಟಮಾ ನ್ಯಾಚುರೆ ಎಂಬ ಅವ್ರ ಪುಸ್ತಕದಲ್ಲಿ ಸಿಗುತ್ತೆ. ಸೊ ನಾವು ಇದನ್ನೇ ನೆನ್ನೆ ಓದಿ ICBN ICZN ಏನು ಇವೆರಡರದ್ದು ಫಂಕ್ಷನ್ ಏನು ಅಂತ ನೋಡ್ಬಿಡೋಣ. ICBN ಮತ್ತು ICZN ಇವ್ರು ಏನು ಮಾಡ್ತಾರೆ ಅಂದರೆ, ಮೇನ್ಲಿ ಇವರು ಒಂದು ಅಪ್ರೂವ್ಡ್ ಪ್ರಿನ್ಸಿಪಲ್ ಇರುತ್ತೆ, ನೇಮ್ಸ್ ಹಿಂಗೆ ಇರಬೇಕು ಅಂತ. ಸೊ ಆ ಥರ ಪ್ರಿನ್ಸಿಪಲ್ಸನ್ನು ಇವರು ನೋಡಿ ಅಪ್ರೂವ್ ಮಾಡ್ತಾರೆ, ಪ್ರಿನ್ಸಿಪಲ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ. ಮತ್ತು ನಾವು 8 ಬೇಸಿಕ್ ರೂಲ್ಸ್ ನೋಡಿದ್ವಿ. ರೂಲ್ಸ್ ಫಾರ್ ನೇಮಿಂಗ್ ಎನ್ ಆರ್ಗ್ಯಾನಿಸಮ್. ಒಂದು ಜೀವಿನ ಹೆಂಗೆ, ಹೊಸ ಜೀವಿ ಕಂಡ್ರೆ ಅವ್ರು ಹೆಂಗೆ ನೇಮ್ ಮಾಡ್ತಾರೆ ಅಂತ ನೆನ್ನೆ ನಾವು ನೋಡಿದ್ವಿ ಅಲ್ವಾ. ನಾವು ಯಾವ್ಯಾವ ರೀತಿಯಾಗಿ ನೋಡಿದ್ವಿ ಅಂತ ಈಗ ನಾನು ತೋರಿಸ್ತೀನಿ ನಿಮಗೆ. ನೆನ್ನೆ ನಾವು ಏನೇನು ನೋಡಿದ್ವಿ ನೋಡ್ಬಿಡೋಣ. ವಾಟ್ ಈಸ್ ಲಿವಿಂಗ್ ಬಗ್ಗೆ ನೋಡಿದ್ವಿ. ಇದೆಲ್ಲ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ನೆನ್ನೆ ನಾವು ಏನೇನು ಮಾಡಿದ್ವಿ, ಇವತ್ತು ನಾವು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಈ ಒಂದು ಸೆಗ್ಮೆಂಟ್ ಜಸ್ಟ್ 1-2-3 ಮಿನಿಟ್ಸ್ ಅಷ್ಟು ಬ್ರಷ್ ಅಪ್ ಆಗಲಿ, ಆಮೇಲೆ ಹೇಳ್ತೀನಿ. ಸೊ ನಾವೀಗ ಮೇನ್ಲಿ ವಾಟ್ ಈಸ್ ಲಿವಿಂಗ್ ಅಂತ ಎಲ್ಲ ನೋಡಿದ್ವಿ. ಲಿವಿಂಗಲ್ಲಿ 2 ಟೈಪ್ಸ್ ಆಫ್ ಲಿವಿಂಗ್ ಅಂತ, 2 ಟೈಪ್ಸ್ ಆಫ್ 2 ಕ್ಯಾರೆಕ್ಟರಿಸ್ಟಿಕ್ಸ್, ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ನೋಡಿದ್ವಿ. ವಾಟ್ ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಅಂತ ನಿಮಗೆ ಕೇಳಿದ್ರೆ, ಇನ್ಕ್ರೀಸ್ ಇನ್ ನಂಬರ್, ಇನ್ಕ್ರೀಸ್ ಇನ್ ಮಾಸ್. ದೋಸ್ 2 ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಸೊ ಈ ರೀತಿಯಾಗಿ ನಿಮಗೆ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಆಲ್ವೇಸ್ ಗ್ರೋಯಿಂಗ್, ಮತ್ತು ಲಿವಿಂಗ್ ಥಿಂಗ್ಸ್ ದೇ ಆರ್ ನಾಟ್ ಆಲ್ವೇಸ್ ಗ್ರೋಯಿಂಗ್. ಅಕ್ಯುಮುಲೇಷನ್ ಆಫ್ ಮ್ಯಾಟರ್ ಆನ್ ನಾನ್ ಲಿವಿಂಗ್ ಥಿಂಗ್ಸ್ ಮೇಕ್ಸ್ ದೆಮ್ grow. But for human beings, cell division, for unicellular and multicellular organisms ಅಲ್ಲಿ ಏನಾಗುತ್ತೆ, ಅವ್ರದ್ದು ಸೆಲ್ ಡಿವಿಷನ್ ಆಗ್ತಾ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಸೆಲ್ ಡಿವಿಷನ್ ನಿಂದನೂ ಅದು ಸೆಲ್ ಡಿವಿಷನ್ ಆ್ಯಂಡ್ ರೀಪ್ರೊಡಕ್ಷನ್ ಬೋತ್ ಆರ್ ಈಕ್ವಲ್. ಅದಕ್ಕೆ ಸೆಲ್ ಡಿವಿಷನ್ ಆ್ಯಂಡ್ ರೀಪ್ರೊಡಕ್ಷನ್ ಬೋತ್ ಆರ್ ಈಕ್ವಲ್. ಮತ್ತು ರೀಪ್ರೊಡಕ್ಷನಲ್ಲಿ ನಾವು 2 ಟೈಪ್ಸ್ ನೋಡಿದ್ವಿ, ಸೆಕ್ಷುವಲ್. ಸೆಕ್ಷುವಲಲ್ಲಿ ನಾವು ಬೈನರಿ ಫ್ಯೂಷನ್, ರೀಜನರೇಷನ್, ವೆಜಿಟೇಟಿವ್ ಪ್ರಾಪಗೇಷನ್, ಸ್ಪೋರ್ ಫಾರ್ಮೇಷನ್ ಎಲ್ಲ ಇದರಲ್ಲಿ ಆಗ್ತವೆ. ಯಾವುದು ಸ್ಪೋರ್ ಫಾರ್ಮೇಷನ್ ಫಂಗೈನಲ್ಲಾದರೆ ಪ್ಲೆನೇರಿಯಾ ಶೋಸ್ ರೀಜನರೇಷನ್, ಆಲ್ಸೋ ಪ್ರೋಟೋನಿಮಾ ಆಫ್ ಮಾಸಸ್ ಶೋಸ್ ರೀಜನರೇಷನ್. ಆದರೆ ಡಾಟರ್ ಸೆಲ್ಸ್ ಯಾವುದು ಅಮೀಬಾನಲ್ಲಿ ಗ್ರೋತ್ ಮತ್ತು ರೀಪ್ರೊಡಕ್ಷನ್ ಒಂದೇ ಥರ ಇರೋದ್ರಿಂದ, ಸೊ ರೀಪ್ರೊಡಕ್ಷನ್ ಕೆನಾಟ್ ಬಿ ಡಿಫೈನ್ಡ್ ಆಸ್ characteristic of living. Also worker bees, these are also bees which cannot reproduce. ನಾನು ನಿನ್ನೆ ಏನು ಹೇಳಿದ್ದೆ, all bees cannot reproduce, all humans cannot reproduce. ಏನು ಹ್ಯೂಮನ್ಸ್ ಆಲ್ಸೋ ಅಷ್ಟೇ, ಸ್ಟೆರೈಲ್ ಮೇಲ್, ಸ್ಟೆರೈಲ್ ಫೀಮೇಲ್ ಆ ಥರ ಆಗ್ತವೆ. ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಕಷ್ಟ ಆಗಿರ್ಬೋದು, ಅಥವಾ ಪ್ರೊಡ್ಯೂಸ್ ಮಾಡಿದ್ರೂ ಕಡಿಮೆ ಇರ್ಬೋದು, ಅಥವಾ ಪ್ರೊಡ್ಯೂಸೇ ಆಗಲ್ಲ ಅಂತ ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೆ. ಮತ್ತು ಮೆಟಬಾಲಿಸಮ್, ಕಾನ್ಷಿಯಸ್ನೆಸ್ ಆ್ಯಂಡ್ ಸೆಲ್ಯುಲರ್ ಆರ್ಗನೈಸೇಷನ್, ಈ 3 ಡಿಫೈನಿಂಗ್ ಪ್ರಾಪರ್ಟಿ. ಮೆಟಬಾಲಿಸಮ್ ಅಂದರೆ ಏನು, ಇದು 1 ಮಾರ್ಕ್ ಕ್ವಶನ್. ಇದು ಖಂಡಿತವಾಗ್ಲೂ ಇದು 1 ಮಾರ್ಕ್ ಕ್ವಶನ್ಸಲ್ಲಿ ಬಂದೇ ಬರುತ್ತೆ. ವಾಟ್ ಈಸ್ ಮೆಟಬಾಲಿಸಮ್ ಅನ್ನೋದಕ್ಕೆ ಡೆಫಿನೇಷನ್. ಇದನ್ನು ಕರೆಕ್ಟಾಗಿ ತಿಳ್ಕೊಂಬಿಡಿ. ಮೆಟಬಾಲಿಸಮ್ ಡಿಫೈನಿಂಗ್ ಪ್ರಾಪರ್ಟಿ ಫಾರ್ ಅ ಲಿವಿಂಗ್.
ಆಯ್ತಾ. ಡಿಫೈನಿಂಗ್ ಪ್ರಾಪರ್ಟಿ ಫಾರ್ ಲಿವಿಂಗ್ ಅಂದರೆ ಈ ಡೆಫಿನೇಷನ್ ನೀವು ಕರೆಕ್ಟ್ ನೆನ್ಪಿಟ್ಕೊಂಡಿರಲೇಬೇಕು. ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ನೋನ್ ಆಸ್ ಮೆಟಬಾಲಿಸಮ್. ಏನೇನು ಟೈಪ್ಸು? ಕ್ಯಾಟಬಾಲಿಸಮ್, ಆನಬಾಲಿಸಮ್. ಕ್ಯಾಟಬಾಲಿಸಮ್ ಅಲ್ಲಿ ಏನಾಗುತ್ತೆ? ಕ್ಯಾಟಬಾಲಿಸಮ್ ಬ್ರೇಕಿಂಗ್ ಅಪ್ ಪ್ರೋಸೆಸ್ ಆಯ್ತಾ. ರೆಸ್ಪಿರೇಷನ್ ಇಸ್ ದ ಎಕ್ಸಾಂಪಲ್. ಕ್ಯಾಟಬಾಲಿಸಮ್ಗೆ ರೆಸ್ಪಿರೇಷನ್ ಆದರೆ, ಆನಬಾಲಿಸಮ್ಗೆ ಫೋಟೋಸಿಂಥಸಿಸ್. ಆನಬಾಲಿಸಮ್ ಅಂದರೆ ಇಟ್ ಇಸ್ ಬಿಲ್ಡಿಂಗ್ ಅಪ್ ಪ್ರೋಸೆಸ್, ಅಂದರೆ ಬಿಲ್ಡ್ ಆಗ್ತಾ ಇದೆ, ಇದು ಬ್ರೇಕ್ ಆಗ್ತಾ ಇದೆ. ಮ್ಯಾಟ್ರ್ ಇಲ್ಲಿ ಈಕ್ವೇಶನ್ ನೋಡಿ, ಈಕ್ವೇಶನ್ ಅಲ್ಲಿ ನಮಗೇನಿದೆ? C6H12O6 ಗ್ಲೂಕೋಸ್ ಆಯ್ತಾ. ಗ್ಲೂಕೋಸ್ ಪ್ಲಸ್ ವಾಟರ್ ಪ್ಲಸ್ ಆಕ್ಸಿಜನ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ 36 ATP. ಈ ATP ಇಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಆಯ್ತಾ. ATP ಇಸ್ ನೋನ್ ಆಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಅದೇ ಆನಬಾಲಿಸಮ್ ಅಲ್ಲಿ ನೋಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಸನ್ಲೈಟ್ ಇರಲೇಬೇಕು. ವಿತೌಟ್ ಸನ್ಲೈಟ್ ದೇರ್ ಇಸ್ ನೋ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ. ಆಲ್ಸೋ ಕ್ಲೋರೋಫಿಲ್ ಪಿಗ್ಮೆಂಟ್ ಇರಲೇಬೇಕು. ಸೊ ಅದೇನಾಗುತ್ತೆ? ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡಿ ವಾಟರ್ ಲಿಬರೇಟ್ ಮಾಡುತ್ತೆ, ವಾಟರ್ನ ಹೊರಗೆ ಬಿಟ್ಬಿಡುತ್ತೆ. ಪ್ಲಸ್ ಆಕ್ಸಿಜನ್ ಹೊರಗೆ ಬಿಡುತ್ತೆ, ವಾಟರ್ ಅದರೊಟ್ಟಿಗೆ ಇಟ್ಕೊಂಡಿರುತ್ತೆ. Then cellular organization. The arrangement of cells in the organism is known as cellular organization. Non-living things do not have cellular organization. Next, consciousness. ಇದು ಬರೀ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಅಷ್ಟೇ ಕಾಣಿಸೋದು. ಏನಂದ್ರೆ ದ ಎಬಿಲಿಟಿ ಆಫ್ ದ ಆರ್ಗ್ಯಾನಿಸಮ್ ಟು ಸೆನ್ಸ್ ದ ಸರೌಂಡಿಂಗ್ ಅರೌಂಡ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಕಾನ್ಶಿಯಸ್ನೆಸ್. ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇದೆಲ್ಲ ನಾವು ನೋಡಿದ್ವಿ ನನ್ನ ವಿಡಿಯೋದಲ್ಲಿ. ನೆಕ್ಸ್ಟ್, ಟ್ಯಾಕ್ಸಾನಮಿ, ಬಯೋಸಿಸ್ಟಮ್ಯಾಟಿಕ್ಸ್ ಅಥವಾ ಸಿಸ್ಟಮ್ಯಾಟಿಕ್ಸ್. ಟ್ಯಾಕ್ಸಾನಮಿ, ಬಯೋಸಿಸ್ಟಮ್ಯಾಟಿಕ್ಸ್, ಸಿಸ್ಟಮ್ಯಾಟಿಕ್ಸ್ ಪ್ರಪೋಸ್ಡ್ ಬೈ ಕೆರೋಲಸ್ ಲಿನೇಯಸ್. ನಿಮಗೆಲ್ಲ ಗೊತ್ತಾಯಿದೆ. ಹಿ ಪಬ್ಲಿಷ್ಡ್ ಹಿಸ್ ಬುಕ್ ಸಿಸ್ಟಮಾ ನ್ಯಾಚುರೆ ಆಯ್ತಾ. ಸಿಸ್ಟಮಾ ನ್ಯಾಚುರೆ ಪಬ್ಲಿಷ್ ಮಾಡಿ, ಮತ್ತೆ ನಂಬರ್ ಆಫ್ ಬಯೋಡೈವರ್ಸಿಟಿ ಪ್ರೆಸೆಂಟ್ ಆನ್ ದಿಸ್ ಅರ್ತ್ ಅದ್ರ ಬಗ್ಗೆನೂ ಇದರಲ್ಲಿ ಹೇಳಿದ್ದಾರೆ. ದೆನ್ ನಾವು ನೋಡೋದು ಏನಂದ್ರೆ ಬಯೋಡೈವರ್ಸಿಟಿ, ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಟೈಪ್ಸ್, ನಂಬರ್ ಆ್ಯಂಡ್ ಟೈಪ್ಸ್ ಎರಡೂ ಇರಬೇಕು. ನಂಬರ್ ಇರಬೇಕು, ಟೈಪ್ಸು ಇರಬೇಕು. ಈ ಅರ್ಥದಲ್ಲಿ ಎಷ್ಟಿದೆಯೋ ಅದನ್ನೇ ನಾವು ಬಯೋಡೈವರ್ಸಿಟಿ. ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. ಡೆಫಿನಿಷನ್, ದಿಸ್ ಇಸ್ ಡೆಫಿನಿಷನ್ ಆಫ್ ಏನದು? ಬಯೋಡೈವರ್ಸಿಟಿ. ನೇಮಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್ ನಾವು ಅದೆಲ್ಲ ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ನಾವು ನೋಡೋದು ರೂಲ್ಸ್ ಫಾರ್ ನಾಮನ್ಕ್ಲೇಚರ್. ನಾವು ನೆನ್ನೆ 8 ರೂಲ್ಸ್ ನೋಡಿದ್ವಿ ನಾಮನ್ಕ್ಲೇಚರಿಗೆ. 1 ಅಲ್ಲ 2 ಅಲ್ಲ 8 ರೂಲ್ಸ್ ನೋಡಿದ್ದೀವಿ ನಾವು. ಎವ್ರಿ ಆರ್ಗ್ಯಾನಿಸಮ್ ಶುಡ್ ಪೊಸೆಸ್ ಸೈಂಟಿಫಿಕ್ ನೇಮು. ಯಾವುದು ಹೆಂಗಿರಬೇಕು? ಬೊಟಾನಿಕಲ್ ನೇಮ್ ಶುಡ್ ಬಿ ಡಿಫ್ರೆಂಟ್ ಫ್ರಮ್ ಝೂಯಾಲಜಿಕಲ್ ನಾಮನ್ಕ್ಲೇಚರ್. ಬೊಟಾನಿಕಲ್ ಆ್ಯಂಡ್ ಝೂಯಾಲಜಿಕಲ್ ನಾಮನ್ಕ್ಲೇಚರ್ ಶುಡ್ ಬಿ ಡಿಫ್ರೆಂಟ್. ಮತ್ತು ಸೈಂಟಿಫಿಕ್ ನೇಮ್ ಶುಡ್ ಹ್ಯಾವ್ 2 ಪಾರ್ಟ್ಸ್. ಸೈಂಟಿಫಿಕ್ ನೇಮಲ್ಲಿ ನಮಗೆ 2 ಪಾರ್ಟ್ ಇರುತ್ತೆ, 2 ಪಾರ್ಟ್ಸ್. ಯಾವ್ಯಾವ ಪಾರ್ಟ್ ಅದು ಅಂದರೆ ಜೆನೆರಿಕ್ ನೇಮ್, G ಕ್ಯಾಪಿಟಲ್ ಜೆನೆರಿಕ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್. ಇದೆರಡು ಇಲ್ಲದೆ ಇದ್ರೆ ಅದು ಇರೋಕ್ಕೆ ಸಾಧ್ಯನೇ ಇಲ್ಲ. ಜೆನೆರಿಕ್ ನೇಮು, ಸ್ಪೆಸಿಫಿಕ್ ಎಪಿಥೆಟ್ ಇರಲೇಬೇಕು. ದೆನ್ ನೆಕ್ಸ್ಟ್, ಸೈಂಟಿಫಿಕ್ ನೇಮ್ ಇಸ್ ಆಲ್ವೇಸ್ ಪ್ರಪೋಸ್ಡ್ ಇನ್ ಲ್ಯಾಟಿನ್. ಇದನ್ನು ನೋಡ್ಕೊಳ್ಳಿ. ಸೈಂಟಿಫಿಕ್ ನೇಮ್ ಇಸ್ ಆಲ್ವೇಸ್ ಪ್ರಪೋಸ್ಡ್ ಇನ್ ಲ್ಯಾಟಿನ್. ಯಾಕೆಂದರೆ ಬಿಕಾಸ್ ಇಟ್ ಈಸ್ ಅ ಡೆಡ್ ಲ್ಯಾಂಗ್ವೇಜ್. ನಿಮಗೆ ಕೇಳ್ತಾರೆ ವೈ ಇಸ್ ದ ಸೈಂಟಿಫಿಕ್ ನೇಮ್ ಆಲ್ವೇಸ್ ಪ್ರಪೋಸ್ಡ್ ಇನ್ ಲ್ಯಾಟಿನ್ ಅಂತ ಕೇಳಿದಾಗ ನಿಮಗೆ ಆಪ್ಷನಲ್ ಡೆಡ್ ಲ್ಯಾಂಗ್ವೇಜ್, ಸಿಂಪಲ್ ಕ್ವಶನ್ಸು ಇರುತ್ತೆ, ಕಾಂಪ್ಲೆಕ್ಸ್ ಕ್ವಶನ್ಸು ಇರುತ್ತೆ. ಸೊ ನೀವು ಆ ಥರ ಈ ಸಣ್ಣ ಪಾಯಿಂಟ್ಸನ್ನು ನಾವು ನೋಡ್ಕೊಂಡು ಹೋಗಿರಬೇಕು. ನೆಕ್ಸ್ಟ್ ನಾವು ನೋಡೋದು ಸ್ಪೀಶೀಸ್ ನೇಮು. ಸ್ಪೀಶೀಸ್ ನೇಮ್ ಈಸ್ ಅಡ್ಜೆಕ್ಟಿವ್, ಕ್ಯಾನ್ ಬಿ ಅಡ್ಜೆಕ್ಟಿವ್, adverb, verb. ಸೊ ಇಟ್ ಶುಡ್ ಬಿ ಇನ್ ಲೋ ಕ್ಯಾಪ್ಷನ್. ನೋಡಿ, ಲೋ ಕ್ಯಾಪ್ಷನ್ ಲೆಟರ್ಸ್ ಅಲ್ಲಿ ಇರಲೇಬೇಕು ಆಯ್ತಾ. ಲೋ ಕ್ಯಾಪ್ಷನ್ ಲೆಟರ್ಸ್ ಅಲ್ಲಿ ಇರಲೇಬೇಕು. ಅದನ್ನೇ ನಾವು ನೌನ್ ಅಥವಾ ನೌನ್ ಆಗಿರುತ್ತೆ. ಯಾವುದು? ಜೆನೆರಿಕ್ ನೇಮ್ ಇಸ್ ಅ ನೌನ್. ಜೆನೆರಿಕ್ ನೇಮ್ ಇಸ್ ನೌನ್. ಜೆನೆರಿಕ್ ನೇಮ್ ಇಸ್ ನೌನ್. ಸೊ ಇಟ್ ಶುಡ್ ಬಿ ಇನ್ ಕ್ಯಾಪಿಟಲ್ ಲೆಟರ್ಸ್. ನಾನು ಹೆಂಗೆ ಬರೆದಿದ್ದೇನೆ? ಮ್ಯಾಂಜಿಫೆರಾ, ಎಂ ಕ್ಯಾಪಿಟಲ್ ಅಲ್ವಾ, ಮ್ಯಾಂಜಿಫೆರಾ. ತಕ್ಷಣ ಕಂಟ್ರೋಲ್ ಮಾಡಿಬಿಡಿ. ಸ್ಮಾಲ್ ಲೆಟರ್ ಇಂಡಿಕಾ, ಸಪ್ರೇಟಾಗಿ ಅನ್ಲೈನ್ ಮಾಡಬೇಕು. ಇಫ್ ದ ಸೈಂಟಿಫಿಕ್ ನೇಮ್ ಇಸ್ ರಿಟರ್ನ್ ಇನ್, ಇಫ್ ದ ಸೈಂಟಿಫಿಕ್ ನೇಮ್ ಇಸ್ ಹ್ಯಾಂಡ್ ರಿಟರ್ನ್ ಆಗಿದ್ರೆ ನೋಡಿ ಅಂಡರ್ಲೈನ್ ಮಾಡಬೇಕು. ಅದೇ ಪ್ರಿಂಟ್ ಆಗಿತ್ತು ಅಂದರೆ ಇಟ್ ಶುಡ್ ಬಿ ಪ್ರಿಂಟೆಡ್ ಇನ್ ಇಟ್ಯಾಲಿಕ್ಸ್. ನೋಡಿ, ಇಟ್ಯಾಲಿಕ್ಸಲ್ಲಿ ಪ್ರಿಂಟ್ ಆಗಿರಬೇಕು. ನೋಡಿ, ಇಟ್ಯಾಲಿಕ್ಸಲ್ಲಿ ಪ್ರಿಂಟ್ ಆಗಿರಬೇಕು. ಅದನ್ನೇ ನಾವು ನೇಮ್ ಆಫ್ ದ ಪರ್ಸನ್ ಹೂ ಪ್ರಪೋಸ್ಡ್
ಯಾರು ಪ್ರಪೋಸ್ ಮಾಡಿರ್ತಾರೋ ಅವ್ರದನ್ನು ಅಬ್ರಿವೇಟೆಡ್ ಫಾರ್ಮಲ್ಲಿ ಬರೆದಿರಬೇಕು. ಹೇಗೆ ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಇದೆಯಾ, ಪ್ರಪೋಸ್ಡ್ ಬೈ ಲಿನೇಯಸ್, ಸೊ LINN ಡಾಟ್ ಅಂತ ಹಾಕ್ಬಿಡ್ಬೇಕು. ಆಯಿತಾ, ಈ ಥರ ಬರಿಬೇಕು. ಮತ್ತು ವೇರಿಡ್ ಟ್ಯಾಕ್ಸ ಸ್ಪೆಸಿಫಿಸಿಟಿ ಇರುತ್ತೆ. ACEA ಈಸ್ ಫಾರ್ ಫ್ಯಾಮಿಲಿ, ಆರ್ಡರ್ ಹ್ಯಾಸ್ ALES, CEAE ಈಸ್ ಫಾರ್ ಕ್ಲಾಸ್. ಇಷ್ಟನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡಿರಬೇಕು. ಮತ್ತು ಇದನ್ನು ನೀವು ದಿನಾಗಲೂ ನಿಮಗೆ ಏನಾದ್ರು PU ಇದರಲ್ಲಿ ಕೇಳಿದ್ರೆ ನೀವು ಬರೀರಿ ಅಂತ, ನೀವು ಬರೀಲೇಬೇಕು ಇದಕ್ಕೆ. ಸೊ ಈಗ ನಾವು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸಿಗೆ ಹೋಗೋಣ. ಟ್ಯಾಕ್ಸಾನಮಿಕ್ ಕ್ಯಾಟಗರೀಸಲ್ಲಿ ಏನೇನು ಬಂದಿದೆ ಅಂತ ನೋಡ್ಬಿಡೋಣ. ಸೊ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸಲ್ಲಿ ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ಪ್ಲೇಸ್ಮೆಂಟ್ ಆಫ್ ಅನ್ ಆರ್ಗ್ಯಾನಿಸಮ್ ಫ್ರಮ್ ಹೈಯರ್ ಮೋಸ್ಟ್ ಲೆವೆಲ್ ಟು ದ ಲೋವರ್ ಮೋಸ್ಟ್ ಲೆವೆಲ್ ಅಕಾರ್ಡಿಂಗ್ ಟು ಫೈಲೋಜೆನಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಆಯಿತಾ, ಬರೀತೀನಿ, ಡೆಫಿನೇಷನ್ ಬರೆಯೋಣ ಫಸ್ಟು. It is the systematic placement. It is the systematic placement of an organism from the higher most level. ಎಲ್ಲಿಂದ ಎಲ್ಲಿಗೆ? from the highermost level to the lowest level. According to phylogenic system of classification proposed by ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್. ಇವರಿಬ್ಬರ ಹೆಸರು ತುಂಬ ಇಂಪಾರ್ಟೆಂಟ್. ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್ ಇವರು ಸೈಂಟಿಸ್ಟ್ಸೇ. ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್. ಇದು ಫೈಲೋಜೆನಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಅದೇ ಥರನೇ ನಮಗೆ 3ರಿಂದ 4 ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇದೆ. ನಾವು ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಮಾಡುವಾಗ, ಫಸ್ಟ್ ಪಾರ್ಟ್ ಆಫ್ ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಮಾಡುವಾಗ ನಾನು ಪೂರ್ತಿ ಡೀಟೇಲ್ಡಾಗಿ ಏನೇನು ಹೆಂಗೆ ಪ್ರಪೋಸ್ ಮಾಡಿದ್ರು ಅಂತೆಲ್ಲ ಹೇಳ್ತೀನಿ. ಈಗ ಸದ್ಯಕ್ಕೆ ಇದು ಬೇಡ, ಆಯಿತಾ. ಅದು ನೀಟ್ ಲೆವೆಲ್ಗೂ ತುಂಬ ಇಂಪಾರ್ಟೆಂಟೇ ಆಗಿರೋದ್ರಿಂದ ನಾವು ಇದನ್ನು ಕರೆಕ್ಟಾಗಿ ಓದ್ಕೋಬೇಕು. ನೆಕ್ಸ್ಟ್ ಬೇಸ್ ಆಫ್ ಕ್ಲಾಸಿಫಿಕೇಷನ್ ಆಯಿತು. ನಾವು ಕ್ಲಾಸಿಫಿಕೇಷನ್ ಅಂದರೆ ಏನು ಎಲ್ಲ ನೋಡಿದ್ವಿ. ಈಗ ಟ್ಯಾಕ್ಸಾನಮಿಕ್ ಕ್ಯಾಟಗರಿನಲ್ಲಿ ಆಲ್ ಕ್ಯಾಟಗರೀಸ್ ಅಂಡರ್ ಆಲ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಇಲ್ಲಿ ಬರಿತೀನಿ, ಆಲ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ constitute a taxonomic hierarchy. ಆಯಿತಾ, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇದ್ದೇ ಇರುತ್ತೆ. ಈಚ್ ಕ್ಯಾಟಗರಿ ಈಸ್ ರೆಫರ್ಡ್ ಟು ಆಸ್ ಅ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಅದೇ ಒಂದೊಂದು ಕ್ಯಾಟಗರಿನೂ ಇಸ್ ಬೇಸ್ ಆಫ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್. ಇದೇನು ಇಟ್ ಆ್ಯಕ್ಚುಲಿ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ನೀವು ಡೈರೆಕ್ಟಾಗೇ ಹೇಳ್ಬೋದು, ಇಟ್ ಈಸ್ ಬೇಸ್ಡ್ ಅಪಾನ್ ರ್ಯಾಂಕ್ ಅಂತ ಹೇಳ್ಬೋದು. ಅದನ್ನೇ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ಈಸ್ ನೋನ್ ಆಸ್ ಟ್ಯಾಕ್ಸಾ ಅಂತೀವಿ ನಾವು. ಯೂನಿಟ್ ಆಫ್ ಕ್ಲಾಸಿಫಿಕೇಶನನ್ನು ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಸೊ ಇದಷ್ಟು ನಾವು ನೋಡಿದ್ವಿ, ಇದರಲ್ಲಿ ಏನೇನು ಅಂತ ನಾವು ನೋಡ್ಕೊಂಡ್ವಿ. ಈ ಟ್ಯಾಕ್ಸಾ ಅಂದರೆ ಏನು? ಟ್ಯಾಕ್ಸ್ ಅಂದರೆ ಏನು? ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ ವಿಚ್ ಇಸ್ ಆಫರ್ಡ್ ರೆಫರ್ಡ್ ಟು ಆಸ್ ಅ ರ್ಯಾಂಕ್ ಇನ್ ದ ಹೈರಾರ್ಕಿ. ಆಯಿತಾ, ಅದನ್ನು ಟ್ಯಾಕ್ಸ್ ಅಂತ ನಾವು ಕರಿತೀವಿ.
ಮತ್ತು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂದರೆ ಇನ್ನೊಂದ್ಸತಿ ನೋಡೋಣ. ಇಟ್ ಇಸ್ ದ ಸಿಸ್ಟಮೆಟಿಕ್ ಪ್ಲೇಸ್ಮೆಂಟ್ ಆಫ್ ಅನ್ ಆರ್ಗ್ಯಾನಿಸಮ್ ಫ್ರಮ್ ದ ಹೈಯರ್ ಮೋಸ್ಟ್ ಲೆವೆಲ್ ಟು ದ ಲೋಯೆಸ್ಟ್ ಲೆವೆಲ್ ಅಕಾರ್ಡಿಂಗ್ ಟು ಫೈಲೋಜೆನಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ವಿಚ್ ಇಸ್ ಪ್ರಪೋಸ್ಡ್ ಬೈ ಎಂಗ್ಲರ್ ಆ್ಯಂಡ್ ಪ್ರ್ಯಾಂಟಲ್. ಈಗ ನಾವು ನೋಡಬೇಕಾಗಿರೋದು ಏನೇನು ಹೈರಾರ್ಕಿ, ಏನೇನು ಟ್ಯಾಕ್ಸಾನಮಿಕಲ್ ಕ್ಯಾಟಗರೀಸ್ ಇದೆ ನಮ್ಮ ಹತ್ರ ಅಂತ ನೋಡೋಣ. ಟ್ಯಾಕ್ಸಾನಮಿಕಲ್ ಕ್ಯಾಟಗರೀಸಲ್ಲಿ ವಿ ಹ್ಯಾವ್ 7, ಆಯಿತಾ. ಕಿಂಗ್ಡಮ್ ಬರೀತೀನಿ ಒಂದೊಂದಾಗೆ ತಾಳಿ. ಇಲ್ಲಿ ಬರೀತೀನಿ ಒಂದೊಂದು. ನಂಬರ್ 1 ಕೆ ಫಾರ್ ಕಿಂಗ್ಡಮ್. ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, genus, ಸ್ಪೀಶೀಸ್. ಈಗ ನೀವು ನಾನು KPCOFGS ಅಥವಾ ನಿಮಗೆ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಇದು ಫೈಲಮ್ ಅನ್ನೋದು ಅನಿಮಲ್ಸಿಗೆ ಬರುತ್ತೆ. ಪ್ಲ್ಯಾಂಟ್ಸಲ್ಲಿ ಅದನ್ನು ಇಟ್ ಈಸ್ ನೋನ್ ಆಸ್ ಡಿವಿಷನ್, ಆಯಿತಾ. ಪ್ಲ್ಯಾಂಟ್ಸಲ್ಲಿ ಇಟ್ ಈಸ್ ನೋನ್ ಆಸ್ ಡಿವಿಷನ್. ಸೊ ನಿಮಗೆ ಇನ್ನೊಂದು ಇದರಲ್ಲಿ ಹೇಳುವಾಗ ನಾನು ಕರೆಕ್ಟ್ ಪೂರ್ತಿ ಬರಿತೀನಿ. ಈಗ ನಾನು ಬರಿತಿರೋದು ಫಾರ್ ಅನಿಮಲ್ಸಿಗೆ ನೋಡೋದಾದರೆ ನಾವು ಫಾರ್ ಅ ಮ್ಯಾನಿಗೆ ನಾವು ನಾಮನ್ಕ್ಲೇಚರ್ ಮಾಡ್ಕೊಂಬರೋಣ. ಮ್ಯಾನಿಗೆ ಹೆಂಗೆ ನಾಮನ್ಕ್ಲೇಚರ್ ಮಾಡ್ತೀವಿ ಅಂತ ನೋಡೋಣ. ಇದರಲ್ಲಿ ಫಾರ್ ಅ ಮ್ಯಾನ್ ಹೌ ವಿ ನೇಮ್ ನೋಡೋಣ. ಸೊ ಇದರಲ್ಲಿ ಫಾರ್ ಅ ಮ್ಯಾನ್ ಈಸ್ ನೋನ್ ಆಸ್ ಮೆಟಾಜೋವಾ. ಮ್ಯಾನ್ ಇರೋದು ಅನಿಮೇಲಿಯಾ ಅಥವಾ ಮೆಟಾಜೋವಾ. ಅನಿಮೇಲಿಯಾ ಆರ್ ಮೆಟಾಜೋವಾ ಫ್ಯಾಮಿಲಿ. ಅನಿಮೇಲಿಯಾ ಮೆಟಾಜೋವಾ ಫ್ಯಾಮಿಲಿಗೆ ಹೆಂಗೆ ಮಾಡ್ತೀವಿ ನೋಡೋಣ. ಕಿಂಗ್ಡಮ್ ಯಾವುದು? ಅನಿಮೇಲಿಯಾ ಅಲ್ವಾ. ಕಿಂಗ್ಡಮ್ ಇಸ್ ಅನಿಮೇಲಿಯಾ ಆರ್ ಮೆಟಾಜೋವಾ. ಫೈಲಮ್ ಯಾವುದು? ಇಟ್ ಕಮ್ಸ್ ಅಂಡರ್ ಕಾರ್ಡೇಟಾ. ಕಾರ್ಡೇಟಾದಲ್ಲಿ ಬರುತ್ತೆ. ಕ್ಲಾಸ್ ಯಾವುದು? ಮ್ಯಾಮಲ್ಸ್. ಆಲ್ ಹ್ಯೂಮನ್ಸ್ ಆರ್ ಮ್ಯಾಮಲ್ಸ್, ಮ್ಯಾಮೇಲಿಯಾ. ಅದನ್ನೇ ಆರ್ಡರ್ ಏನಾಗುತ್ತೆ? ಪ್ರೈಮಾಟಾ ಆರ್ ಪ್ರೈಮೇಟ್ಸ್. ಪ್ರೈಮಾಟಾ ಅಥವಾ ಪ್ರೈಮೇಟ್ಸ್. ಫ್ಯಾಮಿಲಿ ಹೋಮೋನಿಡೆ, ಆಯಿತಾ. ಹೋಮೋನಿಡೆ ಇಸ್ ದ ಫ್ಯಾಮಿಲಿ. ಹೋಮೋನಿಡೆ. ಹೋಮೋ ಅನ್ನೋದು ಜೀನಸ್, ಸೇಪಿಯನ್ಸ್ ಅನ್ನೋದು ಸ್ಪೀಶೀಸ್. ಅದಕ್ಕೆ ನಾವು ಬರೆಯುವಾಗ ಹೋಮೋ ಸೇಪಿಯನ್ಸ್ ಜೀನಸ್ ನೇಮ್, ಆಮೇಲಿಂದ ಸ್ಪೀಶೀಸ್ ನೇಮ್ ಬರಿತೀವಿ. ಹೋಮೋ ಸೇಪಿಯನ್ಸ್. ನಾ ಹ್ಯಾಂಡ್ ರಿಟರ್ನ್ ಬರ್ದಿರೋದಲ್ವಾ, ಐ ಶುಡ್ ಅಂಡರ್ಲೈನ್ ಅಲ್ವಾ. ನಾವು ಸೈಂಟಿಫಿಕ್ ರೂಲ್ಸಲ್ಲಿ ನೋಡಿದ್ವಿ, ಹ್ಯಾಂಡ್ ರಿಟರ್ನ್ ಮಾಡಿದ್ರೆ ನಾವು ಅಂಡರ್ಲೈನ್ ಮಾಡಬೇಕು ಯಾವತ್ತೂ. ಸೊ ಈ ಥರ ನಾವು ಮಾಡಬೇಕು. ಈಗ ಇದನ್ನೇ ನಾನು ಪ್ಲ್ಯಾಂಟ್ಸಿಗೆ ಬರಿತೀನಿ. ಕೆ ಕಿಂಗ್ಡಮ್, ಡಿ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ನಾವೀಗ ವೀಟ್ ಬಗ್ಗೆ ಬರೆಯೋಣ. ಸೊ ವೀಟಿಗಾದರೆ ನಾವು ಹೆಂಗೆ ಬರೆಯೋಣ? ವೀಟ್ ಬಿಲಾಂಗ್ಸ್ ಟು ಆಂಜಿಯೋಸ್ಪರ್ಮ್ಸ್ ಅಲ್ವಾ, ನಿಮಗೆಲ್ಲ ಗೊತ್ತೇ ಇದೆ. ವೀಟ್ ಬಿಲಾಂಗ್ಸ್ ಟು ಆಂಜಿಯೋಸ್ಪರ್ಮ್ಸ್. ಅದಕ್ಕೆ ನಾವು ಬರಿಬೇಕಾಗಿರೋದು ಕಿಂಗ್ಡಮಲ್ಲಿ ಆಂಜಿಯೋಸ್ಪರ್ಮೆ. ಡಿವಿಷನ್ ಅಥವಾ ಫೈಲಮ್ ಅಥವಾ ಡಿವಿಷನ್. ಕಿಂಗ್ಡಮ್, ಸಾರಿ ಒಂದು ನಿಮಿಷ, ಇಲ್ಲಿ ಕಿಂಗ್ಡಮ್ ಪ್ಲ್ಯಾಂಟೇ ಬರಿಬೇಕು. ಕಿಂಗ್ಡಮ್ ಪ್ಲ್ಯಾಂಟೆ ಅಥವಾ ಮೆಟಾಫೈಟಾ. ಕಿಂಗ್ಡಮ್ ಪ್ಲ್ಯಾಂಟೆ ಆರ್ ಮೆಟಾಫೈಟಾ.
ಆಯಿತಾ. ಕಿಂಗ್ಡಮ್ ಪ್ಲ್ಯಾಂಟೆ, ಆ್ಯಂಜಿಯೋಸ್ಪರ್ಮೆ, ಆಯಿತಾ. ನೀವು ಆ ಥರ ಬರ್ಕೊಂಡು ಹೋಗ್ಬೇಕು, ನಿಮಗೆ ಪ್ರಾಕ್ಟೀಸ್ ಆಗಬೇಕು ಇದೆಲ್ಲ. ಮೆಟಾಫೈಟಾ, ಪ್ಲ್ಯಾಂಟೆ ಆರ್ ಮೆಟಾಫೈಟಾ. Metaphyta is another name for plant. Angiosperme, ಕ್ಲಾಸ್ ಬಂದ್ಬಿಟ್ಟು ಮೋನೋಕಾಟಿಲಿಡನೆ. ಮೋನೋಕಾಟಿಲಿಡನೆ ಅದಾದ್ಮೇಲಿಂದ ಪೋಯೇಲ್ಸ್, ಆರ್ಡರ್ ಪೋಯೇಲ್ಸ್. ನಾವು ನೋಡಿ, ನಾವು ನೆನ್ನೆ ಏನೇನು ಬರೆದಿದ್ವಿ. ಆರ್ಡರಿಗೆ ALES, ಫ್ಯಾಮಿಲಿಗೆ ACEAE, ಕ್ಲಾಸಿಗೆ AE ಅಲ್ವಾ. ಸೊ ಪೋಯೇಲ್ಸ್, ಫ್ಯಾಮಿಲಿಗೆ POAC, CEAE. ಜೀನಸ್ ಬಂದ್ಬಿಟ್ಟು ಟ್ರಿಟಿಕಮ್, ಏಸ್ಟಿವಮ್. ಅದಕ್ಕೆ ನಾನೇನು ಬರಿಬೇಕು? ಟ್ರಿಟಿಕಮ್ ಏಸ್ಟಿವಮ್. ಐ ಶುಡ್ ಅಂಡರ್ಲೈನ್ ಸಪ್ರೇಟ್ಲಿ. ಎಲ್ಲ ಯಾವತ್ತಿದ್ರೂ ಸಪ್ರೇಟ್ ಅಂಡರ್ಲೈನಿಂಗ್ ಇರಲೇಬೇಕು. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದರಲ್ಲಿ ಪ್ರತಿಯೊಂದು ಇದಕ್ಕೂ ಡೆಫಿನೇಷನ್, ಯಾವ್ಯಾವ ಕ್ಯಾಟಗರಿಗೆ ಏನೇನು ಡೆಫಿನೇಷನ್ ಅಂತ ನೋಡೋಣ ಈಗ. ಸೊ ಸ್ಪೀಶೀಸ್, ಫಸ್ಟಿಗೆ ನಾವು ಲೋವರ್ ಮೋಸ್ಟ್ ಇಂದ ಶುರು ಮಾಡೋಣ. ನಂಬರ್ 1 ಸ್ಪೀಶೀಸ್. ಸೊ ಸ್ಪೀಶೀಸಿಗೆ ಏನು ಅಂತ ನೋಡೋಣ. ಸೊ ಸ್ಪೀಶೀಸಿಗಾದರೆ ಡಿಸ್ಕ್ರಿಪ್ಷನ್ ಬರಿಬೇಕೀಗ. ನಾ ಏನು ಡಿಸ್ಕ್ರಿಪ್ಷನ್ ಬರಿತೀನಿ ನೋಡಿ. ಇಟ್ ಈಸ್ ದ ಲೋವರ್ ಮೋಸ್ಟ್ ಲೆವೆಲ್ ಅಲ್ವಾ. ಇಟ್ ಈಸ್ ದ ಲೋವರ್ ಮೋಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್. Full stop. It is a group of closely related organisms. ಇದು ನೆನ್ಪಿಟ್ಕೊಳ್ಳಿ. It is a group of closely related organism. ತುಂಬಾನೇ ಇಂಪಾರ್ಟೆಂಟ್. Closely related organism. ಅದನ್ನೇ ನೆಕ್ಸ್ಟ್ ನೋಡೋಣ. ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಫ್ರೀಲಿ ಆ್ಯಂಡ್ ನ್ಯಾಚುರಲಿ. ಇದು ತುಂಬಾ ಇಂಪಾರ್ಟೆಂಟ್. ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಫ್ರೀಲಿ ಆ್ಯಂಡ್ ನ್ಯಾಚುರಲಿ. ಇದು ಇಂಪಾರ್ಟೆಂಟ್. ಟು ಪ್ರೊಡ್ಯೂಸ್ ಫರ್ಟೈಲ್ ಆ್ಯಂಡ್ viable offspring. ಫರ್ಟೈಲ್ ಆ್ಯಂಡ್ ವಯಬಲ್ ಆಫ್ ಸ್ಪ್ರಿಂಗ್ ಬೇಕಂದರೆ ಟೂ ಸ್ಪೀಶೀಸ್ ಶುಡ್ ಇಂಟರ್ಬ್ರೀಡ್ ಅಮಾಂಗ್ ಈಚ್ ಅದರ್, ವಿಚ್ ಶುಡ್ ಬಿ ಫ್ರೀಲಿ ಆ್ಯಂಡ್ ನ್ಯಾಚುರಲಿ. ಯಾವ್ದ್ಯಾವ್ದೋ ಸ್ಪೀಶೀಸಿಗೆ ಇದಾಗಕ್ಕೆ ಬರಲ್ಲ. ಇಟ್ ಶುಡ್ ಆಲ್ವೇಸ್ ಬಿ ಫ್ರೀಲಿ ಆ್ಯಂಡ್ ಇಟ್ ಶುಡ್ ಬಿ ನ್ಯಾಚುರಲಿ. ಸೊ ಈಗ ನೆಕ್ಸ್ಟ್ ಇದು ಸ್ಪೀಶೀಸ್ ಡೆಫಿನೇಷನ್ ಆಯಿತು. ನೆಕ್ಸ್ಟ್ ನೋಡೋಣ. ಜೀನಸ್. ದಿಸ್ ಇಸ್ ಜೀನಸ್, a group of related species. ಇಲ್ಲಿ ಇದೊಂದು ಇಂಪಾರ್ಟೆಂಟ್. These have most common characters. These have most common characters. ಜೀನಸ್ ಅಲ್ಲಿ ನೋಡಿದ್ರೆ a group of related species which has more
ಕಾಮನ್ ಕ್ಯಾರೆಕ್ಟರ್ಸ್. ಸ್ಪೀಶೀಸ್ ಆಯಿತು, ಜೀನಸ್ ಆಯಿತು. ನಾನು ಯಾವ್ದ್ಯಾವ್ದು ಮುಗಿಸ್ದೆ ನೋಡಿ. ಸ್ಪೀಶೀಸ್ ಆಯಿತು, ಜೀನಸ್ ಆಯಿತು. ನೆಕ್ಸ್ಟ್ ಫ್ಯಾಮಿಲಿಗೆ ಹೋಗಬೇಕು. ಇದಾಯ್ತಾ? ಇದು ಜೀನಸ್ ಆಯಿತು. ಈ ಜೀನಸ್ಸಲ್ಲಿ ಏನು, ಇದು ಒಂಚೂರು ಹೈಯರ್ ಲೆವೆಲ್ ಆಗಿರೋದ್ರಿಂದ ಇದರಷ್ಟು ಯಾವುದು ಸ್ಪೀಶೀಸ್ ಅಷ್ಟು ಕಾಮನ್ ಇರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. These do have common features or common characters, but not as much as species. ಅದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಫ್ಯಾಮಿಲಿ. ಫ್ಯಾಮಿಲಿ ಅಂದರೆ ಏನು ಅಂತ ನೋಡೋಣ. ಅ ಫ್ಯಾಮಿಲಿ ಈಸ್ ಅ ಗ್ರೂಪ್ ಆಫ್ related genera. ಸೊ ಇಲ್ಲಿ ನಾವು ಗ್ರೂಪ್ ಆಫ್ ರಿಲೇಟೆಡ್ ಜೆನೆರಾ ವಿತ್ ಲೆಸ್ ನಂಬರ್ ಆಫ್ ಸಿಮಿಲಾರಿಟೀಸ್. ಇಲ್ಲಿ ನೋಡಿ, ವಿತ್ ಲೆಸ್ ನಂಬರ್ ಆಫ್ similarities. ಇದು ಇಂಪಾರ್ಟೆಂಟ್. similarities compared to genus and species. compared to genus and species. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಅದಕ್ಕಿಂತನೂ ಕಡಿಮೆ ಇರೋಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಇದರಲ್ಲಿ. ಅದೇ ನಾಲ್ಕನೇದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಫೋರ್ತ್ ಕ್ಲಾಸಿಫಿಕೇಶನ್. ನಾವು ಇಷ್ಟೊತ್ತು ನೋಡಿದ್ದು ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ. ಆರ್ಡರ್ ನೋಡೋಣ. ನೆಕ್ಸ್ಟ್ ಆರ್ಡರ್. ಆರ್ಡರ್ ಅಂದರೆ ಏನು? ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್. ಅದು ಇಂಪಾರ್ಟೆಂಟ್. ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್ with few similar characters or common characters. few similar characters. ಆಯ್ತಾ? ಎಲ್ಲ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಕಡಿಮೆ ಆಯಿತು ಕಾಮನ್ ಕ್ಯಾರೆಕ್ಟರ್ಸ್. ನಂಬರ್ 5 ಕ್ಲಾಸ್. ಆಯ್ತಾ? ಕ್ಲಾಸ್ ಅಂದರೆ ಏನು? ಗ್ರೂಪ್ ಆಫ್ related orders. group of related orders. ಇದು ಆರ್ಡರ್ಸ್ ಮೇಲೆ ಇದಾಯಿತು. ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್ಸ್. ಅದೇ ನಂಬರ್ 6 ನೋಡಿದ್ರೆ ಫೈಲಮ್ ಆರ್ ಡಿವಿಷನ್. ಫೈಲಮ್ / ಡಿವಿಷನ್. ಫೈಲಮ್ ಅಥವಾ ಡಿವಿಷನಲ್ಲಿ ನೀವೇನು ನೋಡಬೇಕು ಅಂದರೆ ನೋಡಿ, ಗ್ರೂಪ್ ಆಫ್ ಕ್ಲಾಸಸ್ ವಿತ್ ಫ್ಯೂ with very few or few similar characters. ಅದೇ 7ನೇದು ಬಂದ್ಬಿಟ್ಟು ಕಿಂಗ್ಡಮ್. ಕಿಂಗ್ಡಮ್ ಅಂದರೆ ನೋಡಿ, ಇಟ್ ಈಸ್ ದ ಹೈಯರ್ ಮೋಸ್ಟ್ ಕ್ಯಾಟಗರಿ. ಇಟ್ ಈಸ್ ದ ಹೈಯರ್ ಮೋಸ್ಟ್ category with very few or no similar characters. very few or no similar characters.
ಈಗ ಒಂದ್ಸತಿ ಬ್ರಷ್ ಅಪ್ ಮಾಡ್ಬಿಡೋಣ. ಸ್ಪೀಶೀಸ್ ಅಂದರೆ ಏನು? ಇದು ತುಂಬ ಕೆಳಗಡೆ ಲೆವೆಲ್, ಲೀಸ್ಟ್ ಲೆವೆಲ್ ಆಫ್ ಕ್ಲಾಸಿಫಿಕೇಶನ್. ಏನು ಹೆಂಗಿರುತ್ತೆ ಅಂದರೆ, ಎಲ್ಲ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಮೇ ಇರುತ್ತೆ ಇದರಲ್ಲಿ. ಅದು ಫ್ರೀಯಾಗಿ ಸಂತಾನೋತ್ಪತ್ತಿ ಮಾಡ್ಬೋದು ನ್ಯಾಚುರಲಿ, ಮತ್ತು ಫ್ರೀಯಾಗಿ ಸಂತಾನೋತ್ಪತ್ತಿ ಮಾಡಿ ಫರ್ಟೈಲ್ ಮುಂದೆ ಅಂದರೆ ಮುಂದಿನ ಇದಕ್ಕೆ ಮುಂದಿನ ಪೀಳಿಗೆನ ತರ್ಬೋದು ಅಂತ ಇದನ್ನ ನಾವು ಫರ್ಟೈಲ್ ಆ್ಯಂಡ್ ವಯಬಲ್ ಆಫ್ ಸ್ಪ್ರಿಂಗ್. ಈ ಇದರಲ್ಲಿ ಸರ್ವೈವ್ ಮಾಡ್ಕೊಳ್ಳೋ ಅಂಥದ್ದನ್ನ ನಾವು ಸ್ಪೀಶೀಸ್ ಇದ್ರಲ್ಲಿ ಕಾಣ್ತೀವಿ. ಜೀನಸ್ ಅಲ್ಲಿ ಏನಾಗುತ್ತೆ, ಈ ಸ್ಪೀಶೀಸ್ ಒಟ್ಟುಗೂಡಿದ್ರೆ ಒಂದು ಜೀನಸ್ ಆಗುತ್ತೆ. ಎಲ್ಲ ಸ್ಪೀಶೀಸ್ ಅಲ್ಲ, ಡಿಫ್ರೆಂಟ್ ಸ್ಪೀಶೀಸ್, ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಅದೇ ಇದರಲ್ಲಿ ಒಂದು ರಿಲೇಟ್ ಆದಾಗ, ಎಲ್ಲ ರಿಲೇಟ್ ಆದರೆ ಅದನ್ನ ಜೀನಸ್ ಅಂತ ಕರೀತಾರೆ. ಅದೇ ಜೀನಸ್ ಅಲ್ಲಿ ಒಂದು ಜೀನಸ್ ಒಟ್ಟುಗೂಡಿದ್ರೆ ಅದನ್ನ ಫ್ಯಾಮಿಲಿ ಅಂತ ಮಾಡ್ತಾರೆ. ಅದೇ ಫ್ಯಾಮಿಲಿ ನೆಕ್ಸ್ಟ್ ಹೋಗ್ತಾ ಏನಾಗುತ್ತೆ, ಆರ್ಡರ್ ಆಗುತ್ತೆ. ರಿಲೇಟೆಡ್ ಎಲ್ಲಾದ್ರೂ ರಿಲೇಷನ್ ಇದ್ದೇ ಇರುತ್ತೆ ಒಂದಕ್ಕೊಂದಕ್ಕೆ, ಇದರ್ ಥ್ರೂ ಸಮ್ ಆರ್ ದ ಅದರ್ ಜನರೇಷನ್ ಇದ್ದೇ ಇರುತ್ತೆ. ಕ್ಲಾಸ್, ಆಮೇಲಿಂದ ಕ್ಲಾಸ್ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್ಸ್. ಫೈಲಮ್ ಅಥವಾ ಡಿವಿಷನ್, ಕಿಂಗ್ಡಮ್. ನಾವು ಒಟ್ಟು ಇದಿಷ್ಟು ಟ್ಯಾಕ್ಸಾನಮಿಕಲ್ ಹೈರಾರ್ಕಿನ ನಾವು ನೋಡಿದ್ವಿ. 7 ಆಬ್ಲಿಗೇಟ್ ಥಿಂಗ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ವಿ. ಈಗ ಮೇನು ಈ ಟೇಬಲ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಒಂದು ನಿಮಿಷ. ನಿಮಗೆ ಟೇಬಲ್ ನಂಬರ್ 1.1 NCERT ಟೆಕ್ಸ್ಟ್ ಬುಕ್ಕಲ್ಲಿ ಟೇಬಲ್ ನಂಬರ್ 1.1 ಆಯಿತಾ, ಪೇಜ್ ನಂಬರ್ 11 ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆದರೆ ಬಂದಿದೆ, ತುಂಬ ಸತಿ ಬಂದಿದೆ, ರಿಪೀಟ್ ಆಗಿದೆ ಕ್ವೆಶ್ಚನ್ಸ್. ಸೊ ಇದು ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ, ಅದನ್ನು ಏನೇನಿದೆ, ಮ್ಯಾನ್, ಹೌಸ್ ಫ್ಲೈ 2 ಇದೆ ಫ್ರಮ್ ಅನಿಮೇಲಿಯಾ ಕಿಂಗ್ಡಮ್. ಅದೇ ಮ್ಯಾಂಗೋ ಮತ್ತು ವೀಟ್ ಫ್ರಮ್ ಪ್ಲಾಂಟೆ ಕಿಂಗ್ಡಮ್. ಇದಿಷ್ಟನ್ನು ನೀವೇ ಕಲ್ತ್ಕೊಡಿ. ನಾನು ನೆಕ್ಸ್ಟ್ ಟಾಪಿಕ್ಕಿಗೆ ಜಂಪ್ ಆಗ್ತೀನಿ. ನೆಕ್ಸ್ಟ್ ಟಾಪಿಕಲ್ಲಿ ಏನಿದೆ ಅಂದರೆ ಟ್ಯಾಕ್ಸಾನಮಿಕಲ್ ಏಡ್ಸ್ ಆಯಿತಾ, ಅಥವಾ ಟ್ಯಾಕ್ಸಾನಮಿಕ್ ಏಡ್ಸ್. ಟ್ಯಾಕ್ಸಾನಮಿಕ್ ಏಡ್ಸಲ್ಲಿ ಏನೇನು ಬರುತ್ತೆ ಅಂದರೆ, ನಂಬರ್ 1 ಬೊಟಾನಿಕಲ್ ಗಾರ್ಡನ್. ಎಲ್ಲ ಒಟ್ಟಕ್ಕೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಬೊಟಾನಿಕಲ್ ಗಾರ್ಡನ್, ಬೊಟಾನಿಕಲ್ ಗಾರ್ಡನ್ ಅಂದರೆ ಏನು? ಇಟ್ ಈಸ್ ದ ಕಲೆಕ್ಷನ್ ಆಫ್ ಲಿವಿಂಗ್ ಪ್ಲಾಂಟ್ಸ್. ಬದುಕಿರುವ ಗಿಡಗಳು ಅಥವಾ ಮರಗಳನ್ನು ಇಟ್ಟಿರುವ ಜಾಗನ ಬೊಟಾನಿಕಲ್ ಗಾರ್ಡನ್. ಈಗ ಲಾಲ್ಬಾಗ್ ಏನಿದೆಯಲ್ವಾ, ಇಟ್ ಈಸ್ ಅ ಬೊಟಾನಿಕಲ್ ಗಾರ್ಡನ್. ಬೆಂಗಳೂರಲ್ಲಿ ಲಾಲ್ಬಾಗ್ ಇದೆ. ಇಟ್ ಈಸ್ ಅ ಕಲೆಕ್ಷನ್ ಆಫ್ living plants for ರೆಫರೆನ್ಸಿಗಾಗಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಯಾವುದು? ಟ್ಯಾಕ್ಸಾನಮಿಕ್ ಏಡ್ಸ್ ಅಲ್ಲಿ ಬೊಟಾನಿಕಲ್ ಗಾರ್ಡನ್. ದ ಪ್ಲಾಂಟ್ ಸ್ಪೀಶೀಸ್ ಇದರಲ್ಲಿ ಹೆಂಗೆ ಏನು ಅಂತ ನೋಡೋಣ. ದ ಪ್ಲಾಂಟ್ ಸ್ಪೀಶೀಸ್ are grown for identification purpose and contain label indicating the botanical name and its family. ಆಯಿತಾ, ಬೊಟಾನಿಕಲ್ ನೇಮ್, ಫ್ಯಾಮಿಲಿ ಇರುತ್ತೆ. ಇದು ತುಂಬ ನೆಕ್ಸ್ಟ್ ನಾನು ಹೇಳ್ತಿರೋ ಪಾಯಿಂಟು ನಿಮಗೆ ತುಂಬಾ ಇಂಪಾರ್ಟೆಂಟು. ಆಯಿತಾ, ಸೊ ಲಾರ್ಜೆಸ್ಟ್ ಬೊಟಾನಿಕಲ್ ಗಾರ್ಡನ್ ಎಲ್ಲಿದೆ?
Largest botanical garden is in Kew, England. Kew, England. ಇಂಗ್ಲೆಂಡ್ನಲ್ಲಿದೆ. ಇದ್ರ ಹೆಸರೇನು? ರಾಯಲ್ ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್. ಸೊ ರಾಯಲ್ ಬೊಟಾನಿಕಲ್ ಗಾರ್ಡನ್ನ ಲಾರ್ಜೆಸ್ಟ್ ಬೊಟಾನಿಕಲ್ ಗಾರ್ಡನ್. ಅದೇ ಇಂಡಿಯಾದಲ್ಲಿ ಯಾವುದು ಲಾರ್ಜೆಸ್ಟ್ ಅಂತ ಕೇಳಿದ್ರೆ, ಇಂಡಿಯಾಸ್ ಲಾರ್ಜೆಸ್ಟ್ BG ಅಂತ ಹಾಕಿರ್ತೀನಿ, ಬೊಟಾನಿಕಲ್ ಗಾರ್ಡನ್. ಆಯ್ತಾ? ಯಾವುದು ನೋಡೋಣ. ಹೌರಾ, ಇಂಡಿಯನ್ ಬೊಟಾನಿಕಲ್ ಗಾರ್ಡನ್. ಯಾವುದು? ಇಂಡಿಯನ್ ಬೊಟಾನಿಕಲ್ ಗಾರ್ಡನ್. ಎಲ್ಲಿದೆ? ಹೌರಾದಲ್ಲಿದೆ. ಕೋಲ್ಕತ್ತಾದಲ್ಲಿ ಹೌರಾನ HOWRA. ಹೌರಾನ ಕಡೆ ಇದೆ. ಅದೇ ನೆಕ್ಸ್ಟು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋವಲ್ಲಿದೆ. ಇದೆರಡೂ ಬೊಟಾನಿಕಲ್ ರಿಸರ್ಚಿಗಾಗಿ ಇದು ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದನ್ನ NBRI. ಎಲ್ಲಿರೋದಿದು? ಲಕ್ನೋ. ನೆನ್ಪಿಟ್ಕೊಳ್ಳಿ, ಲಕ್ನೋವಲ್ಲಿ ಇರೋದಿದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಹರ್ಬೇರಿಯಂ. ಆಯ್ತಾ? ಹರ್ಬೇರಿಯಂ ಅಂದರೆ ಏನು ನೋಡ್ಬಿಡೋಣ ಒಂದ್ಸತಿ. ಸೊ ಹರ್ಬೇರಿಯಂ ಹರ್ಬೇರಿಯಂ ಅಂದರೆ ಇಟ್ ಈಸ್ ದ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ ಸ್ಪೆಸಿಮೆನ್ಸ್. ಇಟ್ ಈಸ್ ಅ ಸ್ಟೋರ್ ಹೌಸ್ ಆಫ್ ಪ್ಲಾಂಟ್ specimens that are dried, pressed and preserved. ಮೂರು: ಡ್ರೈ, ಪ್ರೆಸ್, ಪ್ರಿಸರ್ವ್. that are dried, pressed and preserved. ಆಯ್ತಾ? ಫಸ್ಟ್ ಒಣಗಿಸಿ ಪ್ರೆಸ್ ಮಾಡಿ ಆಮೇಲೆ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಹೆಂಗೆ ಪ್ರಿಸರ್ವ್ ಮಾಡ್ತಾರೆ ಅಂತ ಕೇಳ್ಬೋದು. ಆನ್ ಶೀಟ್ ಮೇಲೆ ಪ್ರಿಸರ್ವ್ ಮಾಡ್ತಾರೆ ಇದನ್ನು. ಅದಕ್ಕೇನೆ ಈಗ ಇದರದ್ದು ಸೈಜು ಇದನ್ನ ಹರ್ಬೇರಿಯಂ ಶೀಟ್ಸ್ ಅಂತ ಇರುತ್ತೆ. ಹರ್ಬೇರಿಯಂ ಶೀಟ್ಸ್ ಅಂತ ಸಪರೇಟಾಗಿರುತ್ತೆ. ಇದರ ಸೈಜ್ ಎಷ್ಟು ಅಂತ ನೋಡಿದ್ರೆ 29 × 41 ಸೆಂಟಿಮೀಟರ್ಸ್. ಆಯಿತಾ? 29 × 41 ಸೆಂಟಿಮೀಟರ್ಸ್. ಏನು ಇದು ಹೆಂಗೆ ಅರೇಂಜ್ಮೆಂಟು ಮಾಡಿರ್ತಾರೆ. ದೀಸ್ ಆರ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಯೂನಿವರ್ಸಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಪ್ರಕಾರ ಇದನ್ನ ಅರೇಂಜ್ ಮಾಡ್ತಾರೆ. ಹರ್ಬೇರಿಯಂ ಇದೇನು ಫ್ಯೂಚರ್ ಯೂಸಿಗೆ, ದಿಸ್ ಇಸ್ ಫಾರ್ ಫ್ಯೂಚರ್ ಯೂಸ್ ಅಥವಾ ರೆಪೋಸಿಟರಿ. ಹರ್ಬೇರಿಯಂ ಇಸ್ ಅ ರೆಪೋಸಿಟರಿ ಫಾರ್ ಆರ್ ಸ್ಟೋರ್ ಹೌಸ್ ಫಾರ್ ಫ್ಯೂಚರ್ ಯೂಸ್. ಏನು ಇದರಲ್ಲಿ ಹೆಂಗಿರುತ್ತೆ ಏನಿರುತ್ತೆ ಅಂತ ನೋಡೋಣ. ನೋಡಿ, ಸೊ ಇದೊಂದು ಹರ್ಬೇರಿಯಂ ಶೀಟ್. ಆಯಿತಾ? ಇದು 29 × 41 ಸೆಂಟಿಮೀಟರ್ಸ್ ಇದೆ. ಆಯಿತಾ? ಈ ಹರ್ಬೇರಿಯಂ ಶೀಟಲ್ಲಿ ಏನೇನಿರುತ್ತೆ? ಇದು ಈ ಕಡೆ ಸೈಡಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಎಲ್ಲ ಥರದ್ದು ಇನ್ಫಾರ್ಮೇಷನ್ಗಳು, ಕಲೆಕ್ಟರ್ಸ್ ನೇಮು ಏನೇನಿರುತ್ತೆ ಅಂತ ನಾವೀಗ ಓದೋಣ. ನೋಡಿ,
ಏನೇನು ಇನ್ಫಾರ್ಮೇಷನ್ ಫಸ್ಟ್ ಏನೇನಿರುತ್ತೆ, ಡೇಟ್ ಇರುತ್ತೆ. ನಂಬರ್ 2 ಪ್ಲೇಸ್ ಇರುತ್ತೆ. ಅದಾದ್ಮೇಲಿಂದ ಡೇಟ್ ಆ್ಯಂಡ್ ಡೇಟ್ ಆಫ್ ಕಲೆಕ್ಷನ್, ಪ್ಲೇಸ್ ಆಫ್ ಕಲೆಕ್ಷನ್. ಆಮೇಲಿಂದ ಇಂಗ್ಲಿಷ್ ನೇಮ್, ಇದ್ರದ್ದು ಇಂಗ್ಲಿಷ್ ಹೆಸರಿರುತ್ತೆ, ಇಂಗ್ಲಿಷ್ ನೇಮ್. ಆಮೇಲಿಂದ ಇಂಗ್ಲಿಷ್ ಬೊಟ್ಯಾನಿಕಲ್ ನೇಮ್, ಅದು ಇಂಪಾರ್ಟೆಂಟ್. ಇಂಗ್ಲಿಷ್ ಬೊಟ್ಯಾನಿಕಲ್ ನೇಮ್, ಇಂಗ್ಲಿಷ್ ಬೊಟ್ಯಾನಿಕಲ್ ನೇಮ್. ಆಮೇಲಿಂದ ಫ್ಯಾಮಿಲಿ, ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅದು ಕೊಟ್ಟಿರ್ತಾರೆ. ಫ್ಯಾಮಿಲಿ ಟು ವಿಚ್ ಇಟ್ ಬಿಲಾಂಗ್ಸ್, ಇದನ್ನು ಕೊಟ್ಟಿರ್ತಾರೆ. ಲಾಸ್ಟಿಗೆ ಕಲೆಕ್ಟರ್ಸ್ ನೇಮ್ ಕೊಟ್ಟಿರ್ತಾರೆ. ನಂಬರ್ 6 ಕಲೆಕ್ಟರ್ಸ್ ನೇಮ್. ಏನೇನು ಕೊಟ್ಟಿರ್ತಾರೆ, ಡೇಟ್ ಆಫ್ ಕಲೆಕ್ಷನ್ ಕೊಟ್ಟಿರ್ತಾರೆ, ಪ್ಲೇಸ್ ಆಫ್ ಕಲೆಕ್ಷನ್ ಕೊಟ್ಟಿರ್ತಾರೆ, ಇದ್ರ ಇಂಗ್ಲಿಷ್ ನೇಮ್ ಕೊಟ್ಟಿರ್ತಾರೆ, ಇಂಗ್ಲಿಷ್ ಬೊಟ್ಯಾನಿಕಲ್ ನೇಮ್ ಕೊಟ್ಟಿರ್ತಾರೆ, ಆಮೇಲಿಂದ ಫ್ಯಾಮಿಲಿ ಟು ವಿಚ್ ಇಟ್ ಬಿಲಾಂಗ್ಸ್ ಅದು ಕೊಟ್ಟಿರ್ತಾರೆ, ಕಲೆಕ್ಟರ್ಸ್ ನೇಮ್ ಕೊಟ್ಟಿರ್ತಾರೆ. ಅದು ಈ ಸೈಡಲ್ಲಿ. ಮಧ್ಯದಲ್ಲಿ ಪ್ಲಾಂಟ್ ಸ್ಪೀಷೀಸ್ ಇಟ್ಟಿರ್ತಾರೆ, ಈ ಪಾರ್ಟಲ್ಲಿ ಪ್ಲಾಂಟ್ ಸ್ಪೀಷೀಸ್ ಇಟ್ಟಿರ್ತಾರೆ, ಇದರಲ್ಲಿ ಪ್ಲಾಂಟ್ ಸ್ಪೀಷೀಸ್ ಇಟ್ಟಿರ್ತಾರೆ. ಈ ಪ್ಲೇಸ್, ದಿಸ್ ಪ್ಲೇಸ್ ಇಸ್ ಫಾರ್ ಪ್ಲಾಂಟ್ ಸ್ಪೀಷೀಸ್. ಅದೇ ಇಲ್ಲೆಲ್ಲ ನೇಮು ನೋಡಿ 1 2 3 4 ಆ ಥರ ಹಾಕ್ಬಿಟ್ಟು ಏನೇನು ಇದಂತೆಲ್ಲ ಹಾಕಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ಎ ಟಿಪಿಕಲ್ ಹರ್ಬೇರಿಯಂ ಶೀಟ್, ಟಿಪಿಕಲ್ ಹರ್ಬೇರಿಯಂ ಶೀಟ್. ಆಯಿತಾ? ಇದಷ್ಟು ನೀವು ನೆನ್ಪಿಟ್ಕೊಂಡಿರಬೇಕು, ಏನೇನು ಕೇಳ್ತಾರೆ ನೀಟಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನಂಬರ್ 3 ಮ್ಯೂಸಿಯಮ್ಸ್. ಮ್ಯೂಸಿಯಂ, ಮ್ಯೂಸಿಯಮ್ಸ್. ಸೊ ಮ್ಯೂಸಿಯಂ ಅಲ್ಲಿ ಏನು ಮಾಡ್ತಾರೆ, ದೀಸ್ ಆರ್ ಆ್ಯಕ್ಚುಲಿ ಸೆಟಪ್ ಬೈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಸೆಟಪ್ ಬೈ ಎಜುಕೇಷನಲ್ institution where there is a collection of both plants and animals, ಎರಡೂ ಇರುತ್ತೆ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎರಡೂ ಇರುತ್ತೆ. ಸ್ಪೆಸಿಮನ್ಸ್, ಆಯಿತಾ, ಫಾರ್ ಫ್ಯೂಚರ್ ಸ್ಟಡಿ ರೆಫರೆನ್ಸ್, ಫಾರ್ ಫ್ಯೂಚರ್ ಸ್ಟಡಿ ಪರ್ಪಸಸ್. ಸೊ ಈಗ ಸ್ಪೆಸಿಮನ್ಸನ್ನು ಹೆಂಗೆ ಪ್ರಿಸರ್ವ್ ಮಾಡ್ತಾರೆ ಅಂತ ಕೇಳ್ತೀರಾ. ಸ್ಪೆಸಿಮನ್ಸ್ ಆರ್ ಪ್ರಿಸರ್ವ್ಡ್ ಇನ್ jars that contain 10% ಫಾರ್ಮಲಿನ್. 10% ಫಾರ್ಮಲಿನ್. ನೀವು ಕೇಳ್ತೀರಾ ಫಾರ್ಮಲಿನ್ ಅಂದರೆ ಏನು ಅಂತ. ಫಾರ್ಮಲಿನ್ ಇಸ್ ನಥಿಂಗ್ ಬಟ್ ದ ಪ್ರಿಸರ್ವೇಟಿವ್ ಸೊಲ್ಯೂಷನ್. ಫಾರ್ಮಲಿನ್ ಇಸ್ ಪ್ರಿಸರ್ವೇಟಿವ್ ಸೊಲ್ಯೂಷನ್. ಆಯಿತಾ? ಈಗ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸನ್ನು ಡ್ರೈ ಆಗಿ ಸ್ಪೆಸಿಫೈ ಮಾಡ್ತಾರೆ. ಆಯಿತಾ? ಸ್ಪೆಸಿಮೆನ್ಸ್ ಆರ್ ಪ್ರಿಸರ್ವ್ಡ್ ಆಸ್ ಡ್ರೈ ಸ್ಪೆಸಿಮೆನ್. ಸ್ಪೆಸಿಮೆನ್ಸ್ preserved as ಡ್ರೈ ಸ್ಪೆಸಿಮೆನ್. ಡ್ರೈ ಸ್ಪೆಸಿಮೆನ್ ಆಗಿ ಮಾಡಿರ್ತಾರೆ. ಆದರೆ ಇನ್ಸೆಕ್ಟನ್ನು ಹೆಂಗೆ ಮಾಡ್ತಾರೆ ಅಂತ ನೋಡಿ. ಇನ್ಸೆಕ್ಟ್ಸ್ ಆರ್ ಕಿಲ್ಡ್ ಆರ್ ಪ್ರಿಸರ್ವ್ಡ್ ಇನ್, ತಾಳಿ ಇದನ್ನು ಕರೆಕ್ಟಾಗಿ ಬರೆಯೋಣ. ಇನ್ಸೆಕ್ಟ್ಸ್ ಆರ್ ಪ್ರಿಸರ್ವ್ಡ್ ಇನ್ ಬಾಕ್ಸಸ್
preserved in boxes after killing and pinning. ಆಯ್ತಾ? ಕಿಲ್ ಮಾಡಿ ಪಿನ್ ಮಾಡಿಬಿಡ್ತಾರೆ ಅದನ್ನೇ ನಾವು ಲಾರ್ಜ್ ಅನಿಮಲ್ಸಿಗೆ ಏನು ಮಾಡ್ತಾರೆ, ಅನಿಮಲ್ಸ್ ಮತ್ತು ಬರ್ಡ್ಸಿಗೆ, ಫಾರ್ ಅನಿಮಲ್ಸ್, ಫಾರ್ ಲಾರ್ಜ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದನ್ನ ಏನು ಮಾಡ್ತಾರೆ, ಆರ್ ಸ್ಟಫ್ಡ್ ಆ್ಯಂಡ್ ಪ್ರಿಸರ್ವ್ಡ್. ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಬರಿಬೇಕು. ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಇದೇನು ಮಾಡ್ತಾರೆ, ಸ್ಟಫ್ಡ್ ಆ್ಯಂಡ್ ಪ್ರಿಸರ್ವ್ಡ್. ಇದು ಇಂಪಾರ್ಟೆಂಟ್. ಸ್ಟಫ್ ಮಾಡಿ ಪ್ರಿಸರ್ವ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ನೋಡಿದ್ರೆ ಕೀ. ಇದು ಕೀ, ಮ್ಯಾನ್ಯುಯಲ್ಸ್, ಮೋನೋಗ್ರಾಫ್, ಕ್ಯಾಟಲಾಗ್, ಝೂಲಾಜಿಕಲ್ ಪಾರ್ಕ್. ಇನ್ನು 5 ಇದೆ ನಮಗೆ. ನಾವಿಷ್ಟೊತ್ತು ಮ್ಯೂಸಿಯಂ ಬಗ್ಗೆ ನೋಡಿದ್ವಲ್ವಾ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಕೀ ನಂಬರ್ 4. ಸೊ ಕೀ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿ. Key is nothing but it's a taxonomic aid. The taxonomic aid that is used for identification of plants and animals based on similarities and dissimilarities. ಆಯ್ತಾ? ಇದು ಈ ಥರ ಮಾಡ್ತಾರೆ. ಕೀನಲ್ಲಿ ಹೆಂಗೆ ಏನು ನೋಡೋಣ. ದ ಕೀ ಕನ್ಸಿಸ್ಟ್ಸ್ ಆಫ್ ಟೂ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇರ್ತವೆ. ಸ್ಟಿಂಗ್ ಕ್ಯಾರೆಕ್ಟರ್ಸ್ ಕಾಲ್ಡ್ ಕಪ್ಲೆಟ್. ಇದನ್ನು ನಾವು ಕಪ್ಲೆಟ್ ಅಂತ ಕರಿತೀವಿ. ಕಾಲ್ಡ್ ಕಪ್ಲೆಟ್. ಆಯ್ತಾ? ಈಚ್ ಸ್ಟೇಟ್ಮೆಂಟ್ ಇನ್ ದ ಕಪ್ಲೆಟ್ ಇಸ್ ನೋನ್ ಆಸ್ ಲೀಡ್. ಈಚ್ ಸ್ಟೇಟ್ಮೆಂಟ್ in a couplet is called a lead. ಆಯ್ತಾ? The result of acceptance of one and rejection of another. ಏನು ಮಾಡ್ತಾರೆ, ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ ಅಲ್ವಾ, ಹೆಂಗಿರುತ್ತೆ, he is a boy ಅಂತ ಒಂದಿರುತ್ತೆ, he is not a boy ಅಂತ ಒಂದಿರುತ್ತೆ. ಸಪೋಸ್ ದಿಸ್ ಇಸ್ ಅನ್ ಎಕ್ಸಾಂಪಲ್. ಆಯ್ತಾ? he is a boy, he is not a boy ಅಂತ ಇರುವಾಗ 2 ಕಾಂಟ್ರಾಸ್ಟಿಂಗ್ ಅಲ್ವಾ ಎರಡೂ ಸ್ಟೇಟ್ಮೆಂಟ್ ಕಾಂಟ್ರಾಸ್ಟಿಂಗ್ ಆಗಿರೋದ್ರಿಂದ ಅವಾಗ ಅವ್ರು ಏನು ಮಾಡ್ತಾರೆ, ಅವನು ಬಾಯ್ ಆಗಿದ್ರೆ ಏನು ಮಾಡ್ತಾರೆ, ಹಿ ಈಸ್ ಅ ಬಾಯ್ ಅಂತಲೇ ಹೇಳ್ತಾರೆ. ಅಕ್ಸೆಪ್ಟೆನ್ಸ್ ಆಫ್ ಒನ್, ರಿಜೆಕ್ಷನ್ ಆಫ್ ಅನದರ್. ಏಕೆಂದರೆ ಇದರಲ್ಲಿ ನಾನು ಹೇಳ್ದಂಗೆ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಥವಾ 2 ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಆಯಿತಾ? ಆ್ಯಸ್ ದೀಸ್ ಹ್ಯಾವ್ 2 ಕಾಂಟ್ರಾಸ್ಟಿಂಗ್ ಸ್ಟೇಟ್ಮೆಂಟ್ಸ್, ನೋಡಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರ್ತವೆ. ಈಚ್ ಸ್ಟೇಟ್ಮೆಂಟ್, ಪ್ರತಿಯೊಂದು ಸ್ಟೇಟ್ಮೆಂಟ್ನ ಲೀಡ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಒನ್ ಲೀಡ್, ದಿಸ್ ಈಸ್ ಅನದರ್ ಲೀಡ್. ಸೊ ಒಂದು ಆಕ್ಸೆಪ್ಟೆನ್ಸ್ ಆಫ್ ಒನ್, ರಿಜೆಕ್ಷನ್ ಆಫ್ ಅನದರ್ ನಡೆಯುತ್ತಿದ್ರಲ್ಲಿ. ಆಯಿತಾ? ಆಕ್ಸೆಪ್ಟೆನ್ಸ್ ಆಫ್ ಒನ್, ರಿಜೆಕ್ಷನ್ ಆಫ್ ಅನದರ್, ಅದನ್ನು ನೆನ್ಪಿಟ್ಕೊಳ್ಳಿ. ಆಕ್ಸೆಪ್ಟೆನ್ಸ್ ಆಫ್ ಒನ್, acceptance of one, rejection of another. ಇದು ತುಂಬ ಇಂಪಾರ್ಟೆಂಟ್. ಒಂದು ಆಕ್ಸೆಪ್ಟ್ ಆಗುತ್ತೆ, ಒಂದು ರಿಜೆಕ್ಟ್ ಆಗುತ್ತೆ.
ದೇ ಆರ್ ಸಪ್ರೇಟ್ ಕೀಸ್ ಆಯಿತಾ. ದೇರ್ ಆರ್ ಕೀಸಲ್ಲೂ ಬೇರೆ ಬೇರೆ ಥರ ಇರುತ್ತೆ. ದೇರ್ ಆರ್ ಸಪ್ರೇಟ್ ಕೀಸ್ ವಿಚ್ ಆರ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಆಯಿತಾ. ಮತ್ತು ದೀಸ್ ಆರ್ ಅನಾಲಿಟಿಕಲ್ ಇನ್ ನೇಚರ್, ಅನಾಲಿಟಿಕಲ್ ಇನ್ ನೇಚರ್, ಅಥವಾ ಇದನ್ನ ಸಿಸ್ಟಮ್ಯಾಟಿಕ್ ಇನ್ ನೇಚರ್. ಇವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಇನ್ ನೇಚರ್ ಆಯಿತಾ. ಒಟ್ಟು ಇದಿಷ್ಟ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಮ್ಯಾನ್ಯಲ್ ನಂಬರ್ 5 ಬಂದ್ಬಿಟ್ಟು ಮ್ಯಾನ್ಯಲ್. ಮ್ಯಾನ್ಯಲ್ ಅಂದರೆ ಏನು ಅಂತ ನೋಡೋಣ. ಮ್ಯಾನ್ಯಲ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಫಾರ್ ಐಡೆಂಟಿಫಿಕೇಶನ್ of names and species around the area. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಮೋನೋಗ್ರಾಫ್. ಮೋನೋಗ್ರಾಫ್ ಅಂದರೆ ಏನು ಅಂತ ನೋಡೋಣ. ನಂಬರ್ 6. ಮೋನೋಗ್ರಾಫ್ ಅಂದರೆ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಟ್ಯಾಕ್ಸನ್. ಒಂದು ಪರ್ಟಿಕ್ಯುಲರ್ ಟ್ಯಾಕ್ಸನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನಮಗೆ ಮೋನೋಗ್ರಾಫ್ ಬೇಕು. ಫಾರ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಟ್ಯಾಕ್ಸನ್ ಮೋನೋಗ್ರಾಫ್ ಇಸ್ ರಿಕ್ವೈರ್ಡ್. ನಂಬರ್ 7 ಕ್ಯಾಟಲಾಗ್. ಕ್ಯಾಟಲಾಗಲ್ಲಿ ಏನಾಗುತ್ತೆ ನೋಡೋಣ. ಕ್ಯಾಟಲಾಗಲ್ಲಿ ಕಂಟೇನ್ಸ್ ಇನ್ಫಾರ್ಮೇಷನ್ about species in order. ಆರ್ಡ್ರಲ್ಲಿ ಸ್ಪೀಶೀಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಝೂವಾಲಜಿಕಲ್ ಪಾರ್ಕ್ಸ್. ತುಂಬ 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 ಇಂಪಾರ್ಟೆಂಟ್ ಇದು. ಝೂವಾಲಜಿಕಲ್ ಪಾರ್ಕ್ಸ್ ಫಂಕ್ಷನ್ ಏನು ಅಂತ ನೋಡೋಣ. ದೀಸ್ ಆರ್ ಸೆಟ್ ಅಪ್ by the government ಇಲ್ಲಿ ಏನು ಮಾಡ್ತಾರೆ ಅಂದರೆ ದೀಸ್ ಆರ್ ಸೆಟ್ ಅಪ್ ಬೈ ದ ಗವರ್ಮೆಂಟ್. ವಾಟ್ ಈಸ್ ದ ಫಂಕ್ಷನ್ ಅಂತ ಕೇಳಿದ್ರೆ ದೇ ಕೀಪ್ animals in their own habitat but under human supervision. ಹ್ಯೂಮನ್ ಸೂಪರ್ವಿಷನ್ ಅಲ್ಲಿ ಅನಿಮಲ್ಸನ್ನ ಇಟ್ಟಿರ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ನಾವು ಏನೇನು ಓದಿದ್ವಿ ಅಂತ ಒಂದ್ಸತಿ ನೋಡ್ಬಿಡೋಣ. ಟ್ಯಾಕ್ಸಾನಮಿಕ್ ಏಡಲ್ಲಿ ಏನೇನಿದೆ ಅಂತ ನಾವು ನೋಡ್ಕೊಳ್ಳೋಣ. ಟ್ಯಾಕ್ಸಾನಮಿಕ್ ಏಡ್ ಹ್ಯಾಸ್ 8 ಏಡ್ಸ್. 8 ಏಡ್ಗಳಿದ್ದಾವೆ. ಏನೇನು ಅಂತ ನೋಡ್ಬಿಡೋಣ. ನಂಬರ್ 1 ಬೊಟಾನಿಕಲ್ ಗಾರ್ಡನ್. Number 2 herbarium. Number 3 museum. Number 4 key. Number 5
manual. Number 6, monograph. Number 7, catalog. And number 8, zoological parks. ಇಷ್ಟು ನೋಡಿದ್ವಲ್ವ ನಾವು ಇದಷ್ಟರದ್ದು ಮೇನ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಬಂದ್ಬಿಟ್ಟು ಹರ್ಬೇರಿಯಂ. ನೋಡಿ, ಇದು ಹರ್ಬೇರಿಯಂ. ತಾಳಿ ನೀಟಾಗಿ ಬರೀತೀನಿ. ಹರ್ಬೇರಿಯಂ ಎಕ್ಸ್ಪ್ಲನೇಷನ್. ಇದು ನಿಮಗೆ ನೀಟಲ್ಲಿ ಒನ್ ಕ್ವೆಶ್ಚನ್ ಫ್ರಮ್ ಲಿವಿಂಗ್ ವರ್ಲ್ಡ್ ಅಂತ ಬಂದರೆ ಟ್ಯಾಕ್ಸಾನಮಿಕ್ ಏಯ್ಟ್ಸಿಂದನಾರು ಬರ್ಬೋದು, ಇಲ್ಲಾಂದರೆ ನಿಮಗೆ ಫೀಚರ್ಸ್ ಆಫ್ ಲಿವಿಂಗ್, ವಾಟ್ ಡೆಫಿನೇಷನ್ ಆಫ್ ಲಿವಿಂಗ್ ಅಲ್ಲಿ ನೋಡಿ ಏನೇನಿದೆ. ಡೇಟ್ ಆಫ್ ಕಲೆಕ್ಷನ್ ಇರುತ್ತೆ, ಪ್ಲೇಸ್ ಆಫ್ ಕಲೆಕ್ಷನ್, ಇಂಗ್ಲೀಷ್ ನೇಮ್, ಇಂಗ್ಲೀಷ್ ಬೊಟಾನಿಕಲ್ ನೇಮ್, ಫ್ಯಾಮಿಲಿ ಟು ವಿಚ್ ಇಟ್ ಬಿಲಾಂಗ್ಸ್, ಕಲೆಕ್ಟರ್ಸ್ ನೇಮು. ಆದರೆ ಇಲ್ಲಿ ನಿಮಗೆ ಒಂದು ಕೇಳ್ಬೋದು, ಡಸ್ ದ ಹೈಟ್ ಆಫ್ ದ ಪ್ಲಾಂಟ್ ವಿಲ್ ಬಿ ಮೆನ್ಷನ್ಡ್ ಅಂತ. ಈಗ ನಿಮಗೆ ತಾಳಿ ತೋರಿಸ್ತೀನಿ. ನೋಡಿ, MCQ ಈ ಥರ ಕೇಳ್ಬೋದು. on herbarium sheets, which is not mentioned ಅಂತ ನಿಮಗೆ ಕೇಳಿದಾಗ ನೋಡಿ, ನೀವೇನೇನು ಈಗ ನಿಮಗೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇದು ಕೊಟ್ಟಿರ್ತಾರೆ, ಏನು ಡೇಟ್ ಆಫ್ ಕಲೆಕ್ಷನ್, ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಹೈಟ್ ಆಫ್ ದ ಪ್ಲಾಂಟ್, ಬೊಟಾನಿಕಲ್ ನೇಮ್, ಫೋರ್ತ್ ಆಪ್ಷನಲ್ಲಿ ನಿಮಗೆ ನೇಮ್ ಆಫ್ ದ ಕಲೆಕ್ಟರ್ ಅಂತ ಕೇಳಿರ್ತಾರೆ. ಈಗ ನಾವು ನೋಡೋದಾದ್ರೆ ಇಲ್ಲಿ ನಾವು ನೋಡಿರೋ ಹಾಗೆ ಏನೇನಿದೆ, ಡೇಟ್ ಆಫ್ ದ ಕಲೆಕ್ಷನ್ ಇದ್ದೇ ಇದೆಯಾ, ಹೈಟ್ ಆಫ್ ದ ಪ್ಲಾಂಟ್ ಇಲ್ಲ, ವಿಚ್ ಇಸ್ ನಾಟ್ ಮೆನ್ಷನ್ಡ್ ಅಂತ ಕೇಳಿದ್ದಾರೆ, ಬೊಟಾನಿಕಲ್ ನೇಮ್ ಇದೆ, ನೇಮ್ ಆಫ್ ದ ಕಲೆಕ್ಟರ್ ಇದೆ. ಸೊ ನಮ್ಮ ರೈಟ್ ಆನ್ಸರ್ ಬಂದ್ಬಿಟ್ಟು ಹೈಟ್ ಆಫ್ ದ ಪ್ಲಾಂಟ್ ವಿಲ್ ನಾಟ್ ಬಿ ಮೆನ್ಷನ್ ಆನ್ ದ ಹರ್ಬೇರಿಯಂ ಶೀಟ್. ಸೊ ಇದಿಷ್ಟು ನಾವು ಇವತ್ತಿಗೆ ಕರೆಕ್ಟಾಗಿ ನೋಡಿ ಕಲ್ತ್ಕೊಂಡಿದ್ದೀವಿ. ಇದನ್ನೇ ನಾನು ಸಮರಿಯಾಗಿ ನೋಡೋಣ. ಈಗ ಸಮರಿ ಆಫ್ ದ ಚಾಪ್ಟರ್ ನೋಡೋಣ ಈಗ. ಸೊ ಈಗ ನಮ್ಮ ಚಾಪ್ಟರ್ನ ರಿವೈಸ್ ಮಾಡಿಬಿಡೋಣ ಒಂದ್ಸತಿ, ಏನೇನಿದೆ ಅಂತ ನೋಡೋಣ. ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಟ್ವಿನ್ ಗ್ರೋತ್. ನಿಮಗೆ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಕೇಳಿದಾಗ ಇಟ್ ಆಲ್ವೇಸ್ ಬಿ ಗ್ರೋತ್. ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್, ಒಂದು ನಿಮಿಷ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಮಾಸ್ ಆ್ಯಂಡ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ನಾವು ಯಾವಾಗ ಓದಿದ್ವಿ, ನಾವು ಗ್ರೋತಲ್ಲಿ ಓದುವಾಗ ನಾವು ಇದನ್ನು ಓದಿದ್ವಿ ಅಲ್ವಾ. ವೆನ್ ವಿ ವರ್ ಸ್ಟಡಿಂಗ್ ಗ್ರೋತ್ ವಿ ಸ್ಟಡಿಡ್ ದಟ್ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು, ಗ್ರೋತ್ ಆ್ಯಂಡ್ twin characteristics of growth are increase in mass and increasing number of individuals. Adhe next, growth and reproduction, ability to sense environment are the features of living organism. True or false anta kelta idane alli. So it is true. Actually growth baralla illi. Instead of growth, reproduction, ability are the features of living organisms. So ಇಲ್ಲಿ ಟ್ರೂ, ಬಟ್ ನಾವು ಹಾಗೆ ನೋಡಿದ್ರೆ ನಮಗೆ ಎಬಿಲಿಟಿ ಟು ಸೆನ್ಸ್ ದ ಎನ್ವೈರ್ಮೆಂಟ್, ಆಯ್ತಾ, ದಿಸ್ ಇಸ್ ದ ಓನ್ಲಿ ಫೀಚರ್ ಟು ವಿಚ್ ವಿ ಕ್ಯಾನ್ ಅಗ್ರಿ, ಆಯ್ತಾ. ಬಟ್ ಹಿಯರ್ ದೇ ಹ್ಯಾವ್ ಗಿವನ್ ಟ್ರೂ. ಡಾರ್ವಿನ್ ಆಫ್ ದ 20th century, ಅರ್ನ್ಸ್ಟ್ ಮೇಯರ್ ಯಾರು,
he is the Darwin of the 20th century ಮೇನ್ಲಿ. ಹಿ ಓನ್ಲಿ ಗೇವ್, ಆಯ್ತಾ. ಅರ್ನ್ಸ್ಟ್ ಮೇಯರ್ದು ಒಂಚೂರು ಬಯೋಗ್ರಫಿ ಹೇಳ್ತೀನಿ ನಿಮಗೆ. ಸೊ ಅರ್ನ್ಸ್ಟ್ ಮೇಯರ್ ಬಂದ್ಬಿಟ್ಟು ಹಿ ವಾಸ್ ಬಾರ್ನ್ ಆನ್ 5th July 1904 ಜರ್ಮನಿನಲ್ಲಿ. ಇವ್ರು ಏನು ಮಾಡಿದ್ರು ಅಂದರೆ ಹಿ ಹ್ಯಾಸ್ ಗಾಟ್ ಎನ್ ಅವಾರ್ಡ್, ಆಯಿತಾ. ಅಲೆಕ್ಸಾಂಡರ್ ಅಗಸಿಸ್ ಪ್ರೊಫೆಸರ್ ಆಫ್ ಝೂಯಾಲಜಿ ಎಮಿರಿಷಸ್, ಆಯಿತಾ. ಎಮಿರಿಟಸ್ ಆರ್ ಎಮಿರಿಷಸ್ ನೀವೇನಾರು ಹೇಳ್ಬೋದು. ಮೇನ್ಲಿ ಇವರೇ ಸಿಸ್ಟಮ್ಯಾಟಿಕ್ಸು, ಫಿಲಾಸಫಿ ಆಫ್ ಬಯಾಲಜಿ, ಎವಲ್ಯೂಷನರಿ ಬಯಾಲಜಿ. ಇವತ್ತೇನು ನಾವು ಎವಲ್ಯೂಷನರಿ ಬಯಾಲಜಿ ನಾವೇನು ನೋಡ್ತಿದ್ದೀವಲ್ವಾ, ಎವಲ್ಯೂಷನರಿ biology was single-handedly given by him. ಯಾರು? ಅರ್ನ್ಸ್ಟ್ ಮೇಯರ್, ದ ಡಾರ್ವಿನ್ ಆಫ್ ದ 20th century. ಸೊ ಇವರಿಂದನೇ ಬಂದಿದ್ದು ನಮಗೆ. ಅರ್ನ್ಸ್ಟ್ ಮೇಯರ್ಗೆ ಎಷ್ಟೊಂದು ಅವಾರ್ಡ್ಸ್ ಎಲ್ಲ ಬಂದಿದೆ. ನೀವು ಮೇನ್ಲಿ ದ ಪೇಜ್ ನಂಬರ್ 2 ಆಫ್ ದ NCERT ಟೆಕ್ಸ್ಟ್ ಬುಕ್, ಪೇಜ್ 2 NCERT. ಪೇಜ್ 2 ಆಫ್ ದ NCERT ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಕ್ಲಿಯರಾಗಿ ಇದು ಓದ್ಬೋದು, ಆಯಿತಾ. ನೋಡಿ, ನೆಕ್ಸ್ಟ್ ದ ಬಿಗ್ಗೆಸ್ಟ್ ಸ್ಪಿನ್ ಆಫ್ ಟ್ಯಾಕ್ಸಾನಮಿಕ್ ಸ್ಟಡೀಸ್ ವಾಸ್ ದ ರೆಕಗ್ನಿಷನ್ ಆಫ್ ಶೇರಿಂಗ್ ಸಿಮಿಲರ್ ಕ್ಯಾರೆಕ್ಟರ್. ಇದು ಬೇಡ, ಈ ಕ್ವೆಶ್ಚನ್ ಬೇಡ, ಇದೆಲ್ಲ ತುಂಬ ಹೈಯರ್ ಲೆವೆಲ್ಗೆ ಆಯಿತು. ನೋಡಿ, ದ ಕಾಮನ್ ಮೆಥಡ್ ಆಫ್ ಸೆವೆಂತ್ ಪಾಯಿಂಟ್ ನೋಡಿ, ವಾಟ್ ಈಸ್ ದ ಕಾಮನ್ ಮೆಥಡ್ ಆಫ್ ಮಲ್ಟಿಪ್ಲಿಕೇಶನ್ ಅಮಾಂಗ್ ಫಂಗೈ, ಫಿಲಮೆಂಟಸ್ ಆಲ್ಗೆ ಆ್ಯಂಡ್ ಪ್ರೋಟೋನಿಮಾ ಆಫ್ ಮಾಸಸ್ ಅಂದಾಗ ನಿಮಗೆ ಫ್ರ್ಯಾಗ್ಮೆಂಟೇಷನ್, ನಾ ಹೇಳ್ದಂಗೆ ಫ್ರ್ಯಾಗ್ಮೆಂಟೇಷನ್ ಪ್ಲೆನೇರಿಯಾದಲ್ಲಿ ಆಗುತ್ತಾ, ಪ್ಲೆನೇರಿಯಾದಲ್ಲಿ ರೀಜನರೇಷನ್ ಆಗುತ್ತೆ. ಪ್ಲೆನೇರಿಯಾ ಅಂಡರ್ಗೋಸ್ ರೀಜನರೇಷನ್, ಬಟ್ ಫ್ರ್ಯಾಗ್ಮೆಂಟೇಷನ್ ಹ್ಯಾಪನ್ಸ್ ಇನ್ ಫಂಗೈ, ಫಿಲಮೆಂಟಸ್ ಆಲ್ಗೆ ಆ್ಯಂಡ್ ಪ್ರೋಟೋನಿಮಾ ಆಫ್ ಮಾಸಸ್. ಯಾಕೆ ಅಂದರೆ ನೋಡಿ, ಇಲ್ಲಿ ನೆಕ್ಸ್ಟ್ ಎಕ್ಸೆಪ್ಷನಿಗೆ ಬರ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 8 ನೋಡಿ, ರಿಪ್ರೊಡಕ್ಷನ್ ಕೆನಾಟ್ ಬಿ ಟೇಕನ್ ಆಸ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್. ಯಾಕೆ ಅಂತ ಕೇಳಿದಾಗ ದೇರ್ ಆರ್ ಮೆನಿ ಆರ್ಗ್ಯಾನಿಸಮ್ ವಿಚ್ ಕೆನಾಟ್ ರೀಪ್ರೊಡ್ಯೂಸ್ ನಿಮ್ಮ ಆನ್ಸರ್ ಆಗಿರಬೇಕು. ಎಷ್ಟೋ ಆರ್ಗ್ಯಾನಿಸಮ್ಸು ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ, ಆಯಿತಾ. ಸೊ ಅದಕ್ಕೇನೆ ರೀಪ್ರೊಡಕ್ಷನ್ ಕೆನಾಟ್ ಬಿ ಟೇಕನ್ ಆಸ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್. ಯೂನಿಸೆಲ್ಯುಲಾರ್, ಆಯ್ತಾ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಬ್ಯಾಕ್ಟೀರಿಯಾ, ಆಲ್ಗೆ ಆ್ಯಂಡ್ ಅಮೀಬಾ, ಗ್ರೋತ್ ಇಸ್ ಸಿನಾನಿಮಸ್ ವಿತ್ ರೀಪ್ರೊಡಕ್ಷನ್, ಅಥವಾ ರೀಪ್ರೊಡಕ್ಷನ್ ಇಸ್ ಸಿನಾನಿಮಸ್ ವಿತ್ ಗ್ರೋತ್. ಯಾಕೆಂದರೆ ನೀವು ಥ್ರೂ ಸೆಲ್ ಡಿವಿಷನ್ನಿಂದನೇ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಬೋತ್ ಟೇಕ್ಸ್ ಪ್ಲೇಸ್. ಸೆಲ್ ಡಿವಿಷನ್, ಗ್ರೋತ್ ಪ್ಲಸ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಗ್ರೋತ್ ಪ್ಲಸ್ ರೀಪ್ರೊಡಕ್ಷನ್. ನೆಕ್ಸ್ಟ್ ನಾವು ನೋಡ್ಬೋದು ರೀಪ್ರೊಡಕ್ಷನ್, ಆಯಿತಾ. ಗ್ರೋತ್, ವೈ ಕ್ಯಾನ್ ನಾಟ್ ಗ್ರೋತ್, ಆಯಿತಾ. ಗ್ರೋತ್ ಕೆನಾಟ್ ಬಿ ಟೇಕನ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್. ಯಾಕೆಂದರೆ ಬಿಕಾಸ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ ಬೈ ಅಕ್ಯುಮುಲೇಷನ್ ಆಫ್ ಮೆಟೀರಿಯಲ್ಸ್. ಹೆಂಗೆ ಒಂದು ಕಲ್ಲಿರುತ್ತೆ ಅಂದ್ಕೊಳ್ಳಿ, ಸಣ್ಣ ಕಲ್ಲು ದೊಡ್ಡ ಬಂಡೆ ಆಗೋಕ್ಕೆ ಎಷ್ಟೋ ವರ್ಷ ಬೇಕು. ಯಾಕಂದರೆ ಈ ಸಣ್ಣ ಕಲ್ಲು ಮೇಲೆ ಎಷ್ಟೊಂದು ಅಕ್ಯುಮುಲೇಷನ್ ಆಗಿ 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 ಇಷ್ಟು ದೊಡ್ಡ ಕಲ್ಲು ಫಾರ್ಮ್ ಆಗಕ್ಕೆ ಸಾಧ್ಯ ಆಗುತ್ತೆ, ಆ ಥರ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಟಿಶ್ಯೂಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ಕಾನ್ಸ್ಟಿಟ್ಯೂಯೆಂಟ್ ಸೆಲ್ಸ್ ಬಟ್ ಅರೈಸ್ ಆಸ್ ಎ ರಿಸಲ್ಟ್ ಆಫ್ ಇಂಟ್ರಾಕ್ಷನ್. ಈಗ ಕಾನ್ಸ್ಟಿಟ್ಯೂಯೆಂಟ್ ಸೆಲ್ಸ್, ಪ್ರಾಪರ್ಟೀಸ್ ಆಫ್ ಟಿಶ್ಯೂ ಆರ್ ನಾಟ್ ಪ್ರೆಸೆಂಟ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಸೆಲ್ಸ್ ಬಟ್ ಅರೈಸ್ ಆಸ್ ಎ ರಿಸಲ್ಟ್ ಆಫ್ ಇಂಟ್ರಾಕ್ಷನ್ ಆದಾಗ ಪ್ರಾಪರ್ಟೀಸ್ ಆಫ್ ಟಿಶ್ಯೂ ಹೊರಗೆ ಬರುತ್ತೆ. ಯಾಕಂದರೆ ದೇರ್ ಇಸ್ ಸಮ್ ರಿಲೇಷನ್ ಆರ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಮ್. ಸೊ ಅದಕ್ಕೇನೆ ದಿಸ್ ಆಪ್ಷನ್ ಇಸ್ ಟ್ರೂ. ನೋಡಿ, ನೀವು ಆನ್ಸರ್ ನೋಡ್ಕೊಳ್ದೇನೆ ಹೇಳಿ, ನೀವು ನೋಡ್ಬಿಟ್ಟಿರ್ತೀರ. ದ ಸಮ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ಅ ಲಿವಿಂಗ್ ಬಾಡಿ ಆರ್ ಇನ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ನೋನ್ ಆಸ್, ನಾನು ನೆನ್ನೆ ಹೇಳ್ಕೊಟ್ಟಿದ್ದು, ದಿಸ್ ಇಸ್ 1 mark ಕ್ವಶನ್. 1 marks PUCಗೂ ತುಂಬಾ ಇಂಪಾರ್ಟೆಂಟ್, ನೀಟ್ಗೂ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಸೊ ದಿಸ್ ಇಸ್ ನೋನ್ ಆಸ್ ಮೆಟಬಾಲಿಸಮ್, ಆಯಿತಾ. What is the most obvious and technically complicated feature of all living organism? Most complicated ಯಾವುದು? ಕಾಂಪ್ಲಿಕೇಟೆಡ್ ಅಂದರೆ ಮೆಟಬಾಲಿಸಮ್ ಆದಮೇಲೆ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಯಾವುದು? ಕಾನ್ಷಿಯಸ್ನೆಸ್ ಅಲ್ವಾ. ಸೊ ಕಾನ್ಷಿಯಸ್ನೆಸ್.
ನಾನು ನಿನ್ನೆ ಎಕ್ಸಾಂಪಲ್ ಕೊಟ್ಟಿದ್ದೆ. ದ ಪೇಷಂಟ್ ಇಸ್ ಬ್ರೈನ್ ಡೆಡ್ ಆ್ಯಂಡ್ ಹ್ಯಾಸ್ ನೋ ಸೆಲ್ಫ್ ಕಾನ್ಷಿಯಸ್ನೆಸ್. ಸಚ್ ಪೇಷಂಟ್ಸ್ ಆರ್ ನೆವರ್ ಕಮ್ ಬ್ಯಾಕ್ ಟು ನಾರ್ಮಲ್ ಲೈಫ್. ದೇ ಆರ್ ಕನ್ಸಿಡರ್ಡ್ ಲಿವಿಂಗ್ ಆರ್ ನಾನ್ ಲಿವಿಂಗ್. ಯಾಕಂದರೆ ಬಿಕಾಸ್ ದ ಅದರ್ ಪಾರ್ಟ್ಸ್, ಯಾಕೆ ಹಾರ್ಟ್, lungs, kidney, many other organs are undergoing metabolism. Only when the brain is dead, he is still considered as living until some of his organs get transplanted. Transplant ಆಗೋ ತನಕಕ್ಕೂ he is a living organism. Dash affects reproduction. ಆಯ್ತಾ? Dash affects reproduction in seasonal breeders, both plants and animals. Photo period. ಆಯ್ತಾ? ಫೋಟೋ ಪೀರಿಯಡ್ ಅಂದರೆ ದ ಅಮೌಂಟ್ ಆಫ್ ಸನ್ಲೈಟ್ ರೀಚಿಂಗ್ ಟು ಅ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಅನ್ನು ನಾವು ಫೋಟೋ ಪೀರಿಯಡಿಸಮ್. ಅವನು ಎಷ್ಟೊತ್ತು ಇದು ಏನು ಫೋಟೋ ಪೀರಿಯಡ್ ಅಂದರೆ ಸನ್ಲೈಟಲ್ಲಿ ಎಷ್ಟೊತ್ತು ಇರ್ತಾನೆ, ಆ ಪೀರಿಯಡ್, ದ ಟೈಮ್, ಅದನ್ನು ನಾವು ನೋಡ್ತೀವಿ. ಅದನ್ನು ಫೋಟೋ ಪೀರಿಯಡ್ ಅಂತ ಕರಿತೀವಿ. ನೆಕ್ಸ್ಟ್, binomial nomenclature. In binomial nomenclature, each name has two components. ನಾನು ನೆನ್ನೆ ಹೇಳ್ಕೊಟ್ಟಿದ್ದೆ. ಏನೇನು ಕಾಂಪೊನೆಂಟು? ಜೆನೆರಿಕ್ ನೇಮ್, ಸ್ಪೆಸಿಫಿಕ್ ಎಪಿಥೆಟ್. ಅದೇ ಇಲ್ಲಿ ಕೊಟ್ಟಿರೋದು. ICBN, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮನ್ಕ್ಲೇಚರ್, ICBN. ಅದೇ ICZN ಅಂದರೆ ಏನು? ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂವಾಲಜಿಕಲ್ ನಾಮನ್ಕ್ಲೇಚರ್. ಆಯಿತಾ? ಮತ್ತು ಇವತ್ತರ ತನಕ ನಮಗೆ ಎಷ್ಟು ಡಿಸ್ಕ್ರೈಬ್ ಆಗಿದೆ ನೋಡಿ. ಇವತ್ತರ ತನಕ ನಮಗೆ ಹೌ ಮೆನಿ ಸ್ಪೀಶೀಸ್, ಬಯೋಡೈವರ್ಸಿಟಿ ನಾವು ನೋಡುವಾಗ 1.7 to 1.8. ನಾನು ಅದೇ ನೆನ್ನೆನೂ ಇದೇ ಡೆಫಿನೇಷನ್ ಬರ್ತಿದ್ದೆ. ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ದ ಅರ್ತ್ ರೆಫರ್ಸ್ ಟು ಬಯೋಡೈವರ್ಸಿಟಿ. The for plants, scientific names are based and agreed principles criteria. Plants naming ಮಾಡಬೇಕಂದ್ರೆ ಯಾವ್ದು ಬರಬೇಕು? ICBN ಇರಲೇಬೇಕು. ಯಾಕೆಂದರೆ ದೇ ಪ್ರೊವೈಡ್ ಆಲ್ ಪ್ರಿನ್ಸಿಪಲ್ಸ್ ಫಾರ್ ನೇಮಿಂಗ್ ಆನ್ ಆರ್ಗ್ಯಾನಿಸಮ್. ಇದು ಇಂಪಾರ್ಟೆಂಟ್ ನೋಡಿ, ಇದು ಇಂಪಾರ್ಟೆಂಟ್. ಬಯೋಲಜಿಕಲ್ ನೇಮ್ಸ್ ಆರ್ ಜನರಲಿ ಇನ್ Latin. Why? Because it is a dead language and written in italics. ಅಂದರೆ and printed in italics ಅಂತ ಬರಿಬೇಕಿತ್ತು. and printed in italics ಕರೆಕ್ಟ್ ಆಗ್ತಿತ್ತು. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಟ್ಯಾಕ್ಸಾ ಬೇಸ್ಡ್ ಆನ್ ಕ್ಯಾರೆಕ್ಟರಿಸ್ಟಿಕ್ಸ್. ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ಕ್ಲಾಸಿಫಿಕೇಶನ್. ಕ್ಯಾನ್ ಬಿ ನೋಡಿ, ಇಲ್ಲ ಆನ್ಸರ್ ಇದೆ, ಕ್ಲಾಸಿಫಿಕೇಶನ್. ಆಯ್ತಾ? ಇದು ಇಷ್ಟು ಒಟ್ಟು ಫಸ್ಟ್ ಪಾರ್ಟ್ ಆಯಿತು. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪಾರ್ಟ್. ಅಕಾರ್ಡಿಂಗ್ ಟು ಬೈನಾಮಿಯಲ್ ನಾಮನ್ಕ್ಲೇಚರ್, ದ ಫಸ್ಟ್ letter of the first word should always be in capital letters as it is a noun. ಆಯ್ತಾ? ಅದೇ ಫಸ್ಟ್ ಲೆಟರ್ ಆಫ್ ದ ಸೆಕೆಂಡ್ ವರ್ಡ್ should be small because it is verb, adjective, adverb. ಆಯ್ತಾ? ಇದು ಬೇಡ. ದ ವರ್ಡ್ ಸಿಸ್ಟಮ್ಯಾಟಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ಸಿಸ್ಟಮಾ. ಅಂದರೆ ಏನು? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ ಅಂತ. ಇದು ಲ್ಯಾಟಿನಿಂದ ಬಂದಿರೋದು. ಇದು ಇಂಪಾರ್ಟೆಂಟ್. ಲ್ಯಾಟಿನಿಂದ ಬಂದಿರೋದ್ರಿಂದ ಇದನ್ನು ಸಿಸ್ಟಮಾ ಅಂತ ಕರೀತಾರೆ. Taxonomic groups are distinct biological entities and not merely morphological aggregates. ಇದು ಬೇಡ, ಇದು ತುಂಬ ಹೈ ಆಯಿತು ಕ್ವೆಶ್ಚನ್. ಬೇಸಿಕ್ಸ್ ಆಫ್ ಟ್ಯಾಕ್ಸಾನಮಿ ನಾನು ಮತ್ತೆ ಕೇಳಿದ ಹಾಗೇನೆ ಇದೆ. ವಾಟ್ ಆರ್ ದ ಬೇಸಿಕ್ಸ್ ಆಫ್ ಟ್ಯಾಕ್ಸಾನಮಿ ಅಂತ ಬಂದರೆ ಐಡೆಂಟಿಫಿಕೇಶನ್, ನಾಮನ್ಕ್ಲೇಚರ್, ಕ್ಲಾಸಿಫಿಕೇಶನ್. ಫಸ್ಟ್ ಯಾವತ್ತಿದ್ರೂ ಐಡೆಂಟಿಫೈ ಮಾಡಬೇಕು, ಆಮೇಲೆ ನೇಮ್ ಮಾಡಬೇಕು, ಆಮೇಲೆ ನೇಮ್ ಪ್ರಕಾರ ಯಾವ ಗ್ರೂಪಿಗೆ ಬಿಲಾಂಗ್ ಆಗುತ್ತೆ ಅಂತ ಕ್ಲಾಸಿಫೈ ಮಾಡಬೇಕು. ನೆಕ್ಸ್ಟ್, ಜೀನಸ್ ಕಂಪ್ರೈಸಸ್ ಆಫ್ genus comprises a group of related species which has more genera, which has more characteristics in common in comparison to species of other genera. ಆಯ್ತಾ? ಜೀನಸ್ ಅಲ್ಲಿ ರಿಲೇಟೆಡ್ ಸ್ಪೀಶೀಸ್ ಜಾಸ್ತಿ ಇದೆ. ಅದು ಯಾವಾಗ ಇನ್ ಕಂಪ್ಯಾರಿಸನ್ ಟು ಸ್ಪೀಶೀಸ್ ಆಫ್ ಅದರ್ ಜನರಾ. ಸೊ ಅದು ಟ್ರೂ ಆಗೇ ಆಗುತ್ತೆ. ಬೇರೆ ಜನರ ಕಂಪೇರ್ ಮಾಡಿದ್ರೆ ಜೀನಸ್ಸಲ್ಲಿ ರಿಲೇಟೆಡ್ ಸ್ಪೀಶೀಸ್ ಜಾಸ್ತಿ ಇರುತ್ತೆ.
ಅಂದರೆ ಸ್ಪೀಶೀಸ್ಗಿಂತ ಕಡಿಮೆ ಬಟ್ ಜಾಸ್ತಿ ಇರುತ್ತೆ. ಆಯಿತಾ? ನೋಡಿ ಇದು ರೈಟ್ ದ ಫೆಲಿಸ್, ಫೆಲಿಡೆ ಆ್ಯಂಡ್ ಫೆಲಿಸ್. ಫೆಲಿಡೆ ಮತ್ತು ಫೆಲಿಸ್ ಬಂದ್ಬಿಟ್ಟು ಫ್ಯಾಮಿಲಿ ಮತ್ತು ಜೀನಸ್. ಇದು ಇಂಪಾರ್ಟೆಂಟ್. 31st ಪಾಯಿಂಟ್. ರೈಟ್ ಸೈಂಟಿಫಿಕ್ ನೇಮ್ಸ್ ಆಫ್ ಹ್ಯೂಮನ್, ಪೊಟ್ಯಾಟೊ, ಲೆಪರ್ಡ್. ಹ್ಯೂಮನಿಗೆ ನಾವು ನೋಡಿದ್ವಿ ಹೋಮೋಸೇಪಿಯನ್ಸ್. ಪೊಟ್ಯಾಟೋಗೆ ಸೊಲ್ಯಾನಮ್ ಟ್ಯೂಬರೋಸಮ್. ನಾನು ಬೇರೆ ಸೈಡಲ್ಲಿ ಬರಿತೀನಿ ನೋಡಿ. ಹ್ಯೂಮನ್ನಿಗಾದರೆ ಹೋಮೋಸೇಪಿಯನ್, ಎಲ್ಲ ನೀವು ಇದು ಮಾಡ್ಕೋಬೇಕು. ಪೊಟ್ಯಾಟೋಗಾದರೆ ಸೊಲ್ಯಾನಮ್ ಟ್ಯೂಬರೋಸಮ್ ಸಪ್ರೇಟಾಗಿ ಅಂಡರ್ಲೈನ್ ಮಾಡಬೇಕು. ಲೆಪರ್ಡ್ ಪ್ಯಾಂಥೆರಾ ಪ್ಯಾರಡಸ್. ಪಿ ಸ್ಮಾಲ್ ಇದು ಪ್ಯಾರಡಸ್. ಆಯಿತಾ? ಸೊಲ್ಯಾನಮ್, ಪೆಟ್ಯೂನಿಯಾ, ದತೂರಾ. ನೋಡಿ ಸೊಲ್ಯಾನಮ್, ಪೆಟ್ಯೂನಿಯಾ, ದತೋರಾ. ಜನರಲಿ ನೋಡಿ ಸೊಲ್ಯಾನಮ್ ಅಲ್ಲೇ ಆನ್ಸರ್ ಇದೆ. ಸೊಲ್ಯಾನಮ್ ಈಕ್ವಲ್ ಟು ಸೊಲನೇಸಿ ಫ್ಯಾಮಿಲಿ. ನಿಮಗೆ ಚಾಪ್ಟರ್ ನಂಬರ್ 5 ಮಾರ್ಫಾಲಜಿನಲ್ಲಿ ಸೊಲನೇಸಿ, ನಿಮಗೆ ಫ್ಯಾಬೇಸಿ, ಸೊಲನೇಸಿ, ಲಿಲಿಯೇಸಿ 3 ಫ್ಯಾಮಿಲಿ ಇದೆ. ಇದನ್ನು ನಾನು ಆವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಆಯಿತಾ? ನೆಕ್ಸ್ಟ್ ಇದು ಈ ಆರ್ಡರ್ ನೋಡ್ಕೊಳ್ಳಿ. ಸ್ಪೀಶೀಸ್, ಜೀನಸ್. ಜೀನಸ್ ಆದಮೇಲೆ ಏನು ಬರುತ್ತೆ? ಕ್ಲಾಸ್, ಆರ್ಡರ್, ಫ್ಯಾಮಿಲಿ. ಸಾರಿ, ಕಿಂಗ್ಡಮ್, ಫೈಲಮ್, ಬಿ ಕ್ಲಾಸ್, ಆರ್ಡರ್ ಫ್ಯಾಮಿಲಿ, ಜೀನಸ್ ಸ್ಪೀಶೀಸ್. ಎ ಫ್ಯಾಮಿಲಿ, ಬಿ ಕ್ಲಾಸ್. ಆಯಿತಾ? ಈ ಥರ ನೀವು ಹಿಂಗೆ ನೆನ್ಪಿಟ್ಕೊಡಿ. ಕೆ ಪಿ ಸಿ ಓ ಎಫ್ ಜಿ ಎಸ್. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಈ ಥರ ನೀವು ನೆನ್ಪಿಟ್ಕೊಂಡ್ರೆ ನೀವು ಒಂದು 2-3 ಸತಿ ಹೇಳಿ. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಈ ಥರ ನೀವು ಹೇಳ್ಕೊಳ್ಳಿ. ನಿಮಗೆ ಇನ್ನೂ ಇದಾಗಲಿಲ್ಲ ಅಂದರೆ ನೀವು ನೆಮೋನಿಕ್ಸ್ ಕೇಳಿ, ನಾನು ನೆಮೋನಿಕ್ಸ್ ಮಾಡಿ ಕಳಿಸ್ತೀನಿ ನಿಮಗೆ. ಓಕೆ ದೆನ್ ನೆಕ್ಸ್ಟ್ ಸೊಲ್ಯಾನಮ್. ಇದೆಲ್ಲ ನೆಕ್ಸ್ಟ್ ಇದಾಯಿತು ನೋಡಿ. ಇದು ಮಾಡಿ. ಮ್ಯಾನಿಗೆ ಟೆಕ್ಸ್ಟ್ ಬುಕ್ಕಲ್ಲಿದೆ. ಮ್ಯಾನಿಗೆ ಹೋಮೋಸೆಪಿಯನ್ಸ್, ಹೌಸ್ ಫ್ಲೈಗೆ ಮಸ್ಕಾ ಡೊಮೆಸ್ಟಿಕಾ, ಹೌಸ್ ಡೊಮೆಸ್ಟಿಕಾ ಮನೇಲಿ. ಮ್ಯಾಂಗೋ, ಮ್ಯಾಂಜಿಫೆರಾ ಇಂಡಿಕಾ, ವಿ ಟ್ರಿಟಿಕಮ್ ಎಸ್ಟಿವಮ್. ನಾ 2 ಮಾಡಿದ್ನಲ್ವ ಇವತ್ತು. ಮ್ಯಾನಿಗೊಂದು ಮಾಡಿದ್ದೆ, ವೀಟಿಗೊಂದು ಮಾಡಿದ್ದೆ. ಇದು ಹೌಸ್ ಫ್ಲೈ ಮತ್ತು ಇದನ್ನು ನೀವೇ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಂಡು ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಆಲ್ಮೋಸ್ಟ್ ಆಲ್ ಇದೆ. ಸಾರಿ, ಇನ್ನೊಂದು ಪಾರ್ಟ್ ಬಿಟ್ಬಿಟ್ಟಿದ್ದೀನಿ. ಯಾವುದದು ಅಂದರೆ ನಿಮಗೆ ಟ್ಯಾಕ್ಸಾನಮಿಕ್ ಏಡ್ಸು ಹೇಳೋದು ನೋಡಿ. ಇಲ್ಲಿಂದ ಡ್ಯಾಶ್ ಇಸ್ ದ ಸ್ಟೋರ್ ಹೌಸ್ ಆಫ್ ಕಲೆಕ್ಟೆಡ್ ಪ್ಲಾಂಟ್ಸ್ specimens that are dried, pressed and preserved on sheets ಅಂದರೆ herbarium. Herbarium serves as a quick referral system. ಒಂದು ನಿಮಿಷ. Herbarium serves as a quick referral system to taxonomic studies. ನಾನು ಹೇಳ್ದಂಗೆ ಟ್ರೂ ಇದು. ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಎಲ್ಲಿದೆ? ಹೌರಾ. ನಾನು ಹೇಳಿದ್ದೀನಿ. NBRI ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋ ಅಲ್ಲಿದೆ. ದ ಮೇನ್ ಪರ್ಪಸ್ ಆಫ್ ಬೊಟಾನಿಕಲ್ ಗಾರ್ಡನ್ ಅಂದರೆ ಐಡೆಂಟಿಫಿಕೇಶನ್ ಆಫ್ ಪ್ಲಾಂಟ್ಸ್. ಆಯಿತಾ? ಫಾರ್ಮ್ಸ್ ಆಫ್ ನೋಡಿ ವಿಚ್ ಟ್ಯಾಕ್ಸನ್ ಲಿವಿಂಗ್ ಪ್ಲಾಂಟ್ ಯಾವುದ್ರಲ್ಲಿದೆ? ಬೊಟಾನಿಕಲ್ ಗಾರ್ಡನಲ್ಲಿದೆ. ಸ್ಟಡಿ ಬೋತ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೆಸಿಮನ್ ಅಂತ ಇದ್ದರೆ ಬಯೋಲಜಿಕಲ್ ಪಾರ್ಕ್, ಬಯೋಲಜಿಕಲ್ ಮ್ಯೂಸಿಯಂ ಇದು. ಅದೇ ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್ ಆರ್ ಕೆಪ್ಟ್ ಅಂಡರ್ ಹ್ಯೂಮನ್ ಸೂಪರ್ವಿಷನ್ ಅಂತ ಕೇಳಿದಾಗ ಅದು ಝುವಾಲಜಿಕಲ್ ಪಾರ್ಕ್ ಆಗುತ್ತೆ. ನೀವು ಇಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು. ಆಯಿತಾ? ಮೇನ್ ಏಮ್ ಆಫ್ ಝುವಾಲಜಿಕಲ್ ಪಾರ್ಕ್ಸಲ್ಲಿ ಫುಡ್ ಹ್ಯಾಬಿಟ್ಯಾಟ್ ಮತ್ತು ಬಿಹೇವಿಯರ್ ಆಫ್ ವೈಲ್ಡ್ ಅನಿಮಲ್ಸನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕಪ್ಲೆಟ್, 2 ಆಪೋಸಿಟ್ ಆಪ್ಷನ್ಸ್ ಇರುತ್ತೆ. ಹೀಸ್ ಅ ಬಾಯ್, ಹೀಸ್ ನಾಟ್ ಅ ಬಾಯ್ ಅಂತ ಹೇಳಿದಾಗ ಹೀಸ್ ಅ ಬಾಯ್ ಅಂದರೆ ಹೀಸ್ ಅ ಬಾಯ್ ಕರೆಕ್ಟ್ ಆಗುತ್ತೆ ಆ ಥರ. ಸೊ ಇಟ್ ಈಸ್ ಟ್ರೂ. ಈಚ್ ಸ್ಟೇಟ್ಮೆಂಟ್ ಇನ್ ಅ ಕಪ್ಲೆಟ್ ಇಸ್ ನೋನ್ ಆಸ್ ಲೀಡ್. ದ ಮೇನ್ ಏಮ್ ಆಫ್ ಇದೆಲ್ಲ ಆಯ್ತಲ್ಲ ಲೀಡ್ ಆಗುತ್ತೆ.
ವಾಟ್ ಈಸ್ ಮೋನೋಗ್ರಾಫ್ ಕಂಟೈನ್? ಮೋನೋಗ್ರಾಫಲ್ಲಿ ಏನಿರುತ್ತೆ? ಇನ್ಫಾರ್ಮೇಷನ್ ಆಫ್ ಓನ್ಲಿ ಒನ್ ಟ್ಯಾಗ್ಸ್, ಪರ್ಟಿಕ್ಯುಲರ್ ಟ್ಯಾಗ್ಸಾನ್. ಆಯ್ತಾ? ಡಿಸ್ಟ್ರಿಬ್ಯೂಷನ್ ಆಯ್ತಾ? ದ ಆಕ್ಚುಯಲ್ ಅಕೌಂಟ್ ಆಫ್ ಹ್ಯಾಬಿಟ್ಯಾಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇನ್ ಅ ಗಿವನ್ ಏರಿಯಾ ಈಸ್ ನೋನ್ ಆಸ್ ಫ್ಲೋರಾ. ಹ್ಯಾಬಿಟ್ಯಾಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಅಂತ ಇತ್ತು ಅಂದರೆ ಫ್ಲೋರಾ. ಯಾವತ್ತಿದ್ರು ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಇನ್ ಅ ಗಿವನ್ ಏರಿಯಾ ಅಂತ ಕೇಳಿದ್ರೆ ಡಿಸ್ಟ್ರಿಬ್ಯೂಷನ್, ಒಂದು ನಿಮಿಷ, ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಾಂಟ್ಸ್ ಇನ್ ಅ ಗಿವನ್ ಏರಿಯಾ. ತಾಳಿ, ಇದಕ್ಕಿಂತ ನಾನು ನಿಮಗೆ ವೈಟ್ ಬೋರ್ಡ್ ಮೇಲೆ ಬರೆದು ನಿಮಗೆ ತೋರಿಸ್ತೀನಿ. ಫ್ಲೋರಾ, distribution of plants in a given area. ಆಯ್ತಾ? The distribution of plants in given area which contains actual account of habitat, which contains actual account of habitat. ಇದನ್ನು ನಾನು ಫ್ಲೋರಾ ಅಂತ ಕರಿತೀನಿ. ಆಯಿತಾ? ಇದಷ್ಟು ತುಂಬಾ ಇಂಪಾರ್ಟೆಂಟು. ನೀವು ಇದಿಷ್ಟನ್ನು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಶೇರ್. ನೋಡಿ, ಇಲ್ಲಿ ನಾವು ಟ್ಯಾಕ್ಸಾನಮಿಕಲ್ ಏಡ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಇನ್ ಅ ಏರಿಯಾ. ಒಂದು ಇನ್ಫಾರ್ಮೇಷನ್ ಇನ್ ಅ ಏರಿಯಾಗೆ ಬೇಕು ಅಂದರೆ ಅದನ್ನು ನಾವು ಮ್ಯಾನ್ಯುಯಲಿಂದ ಪಡ್ಕೋಬೋದು. ಟ್ಯಾಕ್ಸಾನಮಿಸ್ಟ್ ಪ್ರಿಪೇರ್ ಡಿಸೆಮಿನೇಟ್ ಇನ್ಫಾರ್ಮೇಷನ್ ಥ್ರೂ ಮ್ಯಾನ್ಯುಯಲ್ ಮತ್ತು ಮೋನೋಗ್ರಾಫಿಂದನೇ ಅವರು ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡ್ಕೋತಾರೆ. ಅದನ್ನೇ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಿಮಗೆ ನೆಕ್ಸ್ಟ್ ಚಾಪ್ಟರ್ ನಾನು ಪೂರ್ತಿ ಹೇಳ್ಕೊಡ್ತೀನಿ, ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡಲ್ಲಿ. ಒಟ್ಟು ಇದಿಷ್ಟು ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಇದು ನೆಕ್ಸ್ಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಎಲ್ಲ ಅದರಲ್ಲಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೀವು ವೈಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತಿದ್ರೆ ವೈಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕರೆಕ್ಟಾಗಿ ನಿಮಗೆ ಹೆಂಗೆ ಏನು ಅಂತ ನೋಡಿ. ಇದೆಲ್ಲ ನೆನ್ನೆದು ಡಿಸ್ಕಷನ್ಸು ನಾನೆಲ್ಲ ವೈಸ್ ಆ್ಯಪಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಲಿಂಕನ್ನು ಪೂರ್ತಿ. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಎಲ್ಲದನ್ನು ವೈಸ್ ಆ್ಯಪ್ನಲ್ಲಿ ಟೆಸ್ಟು ಇದೆ, ಲಿವಿಂಗ್ ವರ್ಲ್ಡ್ ಮೇಲೆ ನಿಮಗೊಂದು ಟೆಸ್ಟು ಇಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಮಾಡಿ. 10 ಮಾರ್ಕ್ಸ್ 10 ಕ್ವೆಶನ್ಸ್ 40 ಮಾರ್ಕ್ಸ್. ನಾ ಇನ್ನೊಂದನ್ನು ಬಿಡ್ತೀನಿ ವೈಸ್ ಆ್ಯಪ್ನಲ್ಲಿ, ನೆಕ್ಸ್ಟ್ ಇನ್ನೊಂದು ಟೆಸ್ಟ್ ಇರುತ್ತೆ ಅದನ್ನು ಬಿಡ್ತೀನಿ, ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನೂ ಒಂದಷ್ಟು ಕಂಟೆಂಟ್ ಮ್ಯಾಥಮ್ಯಾಟಿಕ್ಸ್ ಮತ್ತು ಬಯಾಲಜಿ ಮೇಲೆ ಕಂಟೆಂಟ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ.